ಅವರ ಭಾಷೆಯಲ್ಲಿ ಗೆಪ್ಸೋ ಮಾತಾಡ್ಕೊಂಡ್ರಂತ ಇದು ಇವತ್ತು ನಾಳೆನೋ ಮೇಲಕ್ಕೆ ಹೋಗೋ ಕೇಸು ಅಡ್ಮಿಟ್ ಮಾಡಿ. ಥರ್ಡ್ ಒನ್ ಈಸ್ ದಿ ರಾಜಸ್ಥಾನ್. ಪರಿಭಾಷೆನೇ ಬೇರೆ ತರ. ಈಗ 800 ಅದು ಏನು ಅಂದ್ರೆ ನಾವು ನೇಣಾಕೊಳ್ಳಕ್ಕೆ ಸಾಯ್ಲಿಕ್ಕೆ ಬಂದಿದೀವಿ ಅಂತ. ನೀವು ನಿತ್ಯ ಪ್ರವಾಸಿಗರು. ಎಷ್ಟು ಬಾರಿ ನೀವು ಬೆಂಗಳೂರು ಇಂಡಿಯಾವನ್ನು ಸುತ್ತಿದ್ದೀರಿ ಸರ್? ರೀಸೆಂಟಾಗಿ ಮೊನ್ನೆ ಡಿಸೆಂಬರ್ನಲ್ಲಿ ಮತ್ತು ಕಳೆದ ವರ್ಷದ ಡಿಸೆಂಬರ್ ಮತ್ತು ಈ ವರ್ಷದ ಜನವರಿಯಲ್ಲಿ ಹೋಗಿ ಬಂದಿದ್ದು 23ನೇ ಸಾರಿ. ಮತ್ತೆ ಇನ್ನು ನೆಕ್ಸ್ಟ್ ಇಂಡಿಯಾ ಕೊಟ್ಟರೆ 24ನೇ ಸಾರಿ. ಹೇಗೆ ನಿಮ್ಮ ಟೂರ್ ಪ್ಲ್ಯಾನ್ ಹೇಗೆ ಮಾಡ್ತೀರಿ? ಯಾವ್ಯಾವ ಪ್ರದೇಶಗಳನ್ನು ಕವರ್ ಮಾಡ್ತೀರಿ ನೀವು? ಒಂದು ಸತಿ ಹೋದರೆ ಯಾವ ಒಂದು ಸ್ಟ್ರೆಸ್ನಲ್ಲಿ ಎಷ್ಟು ದೂರ ನಿಮ್ಮ ಗುರಿಯನ್ನು ಹೇಗೆ ಇಟ್ಕೊಳ್ತೀರಿ? ಸರ್, ಮೊದಲೆಲ್ಲ ನಾನು ಒಂದು ಫುಲ್ಲು ರೌಂಡ್ ಹಾಕ್ತಾ ಇದ್ದೆ, ಇಡೀ ಇಂಡಿಯಾನ್ ರೌಂಡ್ ಹಾಕ್ಬಿಡ್ತಾ ಇದ್ದೆ. ಈಗ ನನ್ನ ವಯಸ್ಸು ಮತ್ತು ಆರೋಗ್ಯದ ದೃಷ್ಟಿಯಿಂದ ಅಷ್ಟಾಗೋದಿಲ್ಲ. ನಿಮಗೀಗ ವಯಸ್ಸು? ನೀವು ಕೇಳಬಾರ್ದು. ಮೊನ್ನೆ 29 ತುಂಬಿ 30ಕ್ಕೆ ಬಿತ್ತು. ಆಮೇಲೆ ಎಷ್ಟು ತಿಂಗಳಾಯಿತು ಅಂತ? ನೀವು ನಿವೃತ್ತ ಪ್ರಾಂಶುಪಾಲರು. ಹೌದು. ನಿವೃತ್ತಿಯಾಗಿ ಎಷ್ಟು ವರ್ಷ ಆಯಿತು? ಈಗ ನನ್ನ ಟೋಟಲ್ ವಯಸ್ಸು 72. 72 ಅಂದರೆ 60ಕ್ಕೆ ರಿಟೈರ್ಡ್ ಆದಮೇಲೆ ಒಂದು 12 ವರ್ಷ 12ನೇ ವರ್ಷ ನಡೀತಾ ಇದೆ. ಇಲ್ಲ, ನಾನು ರಿಟೈರ್ ಆದಮೇಲೆ ಅಂತಲ್ಲ, 2003ನೇ ಇಸ್ವಿನಲ್ಲಿ ನನ್ನ ತಾಯಿ ತೀರ್ಕೊಂಡ್ರು. ಆವಾಗ ಅವರನ್ನು ನಾನು ಚಿಕ್ಕಮಗಳೂರು ಜಿಲ್ಲೆನಲ್ಲಿ ಅವ್ರದ್ದು ದಹನ ಮಾಡಿದ ಮೇಲೆ ಆ ಬೂದಿಗಳನ್ನೆಲ್ಲನೂ ಆ್ಯಶ್ನ ನಾನು ಅದೇನೋ ಮನಸ್ಸಿಗೆ ಬಂತು, ಭಾರತದ ಬೇರೆ ಬೇರೆ ನದಿಗಳಲ್ಲಿ ಅದನ್ನು ವಿಸರ್ಜನೆ ಮಾಡಬೇಕು ಅಂತ. ಅಲ್ಲಿಂದ ನನ್ನ ಪ್ರವಾಸ ಶುರುವಾಯಿತು. ಆವಾಗ ನಾನು ಬೂದಿಯನ್ನೆಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡು, ಅವರು ಹೋಗಿದ್ದು ಜನವರಿ 3ರಲ್ಲಿ 2003ನೇ ಇಸ್ವಿ ಜನವರಿ 3ಕ್ಕೆ. ಏಪ್ರಿಲ್ ತನಕ ನಾನು ಕಾದೆ. ಏಪ್ರಿಲ್ ತನಕ ಕಾದುಬಿಟ್ಟು ಅಲ್ಲಿಂದ ಸುಮಾರು 1.5 ತಿಂಗಳು ನಾನು ಭಾರತದಲ್ಲಿ ಇಡೀ ಪ್ರವಾಸ ಮಾಡಿದೆ. ಅವಾಗೆಲ್ಲ ನದಿಗಳಿಗೆ ಅದನ್ನು ವಿಸರ್ಜನೆ ಮಾಡೋದು ಇದೆಲ್ಲ ಇತ್ತು. ಅಲ್ಲಿಂದ ಪ್ರವಾಸ ಟೋಟಲಿ ಇಂಡಿಯಾ ಪ್ರವಾಸ ಶುರುವಾಯಿತು. ನೀವು ನಿವೃತ್ತರಾದಮೇಲೆ ನಿಮ್ಮ ತಾಯಿ ತೀರೋದ್ರೆ? ಇಲ್ಲ, ನಾನಿನ್ನೂ ಕೆಲಸದಲ್ಲಿ ಇದ್ದೆ. ಅಲ್ಲಿಂದ ನೀವು ಪ್ರವಾಸ ಹೊರಟಿದ್ದೆ? 2003ನೇ ಇಸ್ವಿನಲ್ಲೇ ಅಮ್ಮ ತೀರ್ಕೊಂಡ್ರು. ಅಮ್ಮ ತೀರ್ಕೊಂಡಂಥ ಸಮಯದಲ್ಲಿ ಚಿತಾಭಸ್ಮ ಇರುತ್ತೆ, ಅದನ್ನು ಕಲೆಕ್ಟ್ ಮಾಡ್ತಿರೋವಾಗೆ ನನಗೆ ಅದು ಮನಸ್ಸಿಗೆ ಬಂತು. ತುಂಬ ಕಷ್ಟಪಟ್ಟು ಮೇಲಕ್ಕೆ ತಂದಿದ್ದಾರೆ ನನ್ನನ್ನು, ಇದೊಂದು ಮಾಡಿ ಮುಗಿಸ್ಬೇಕು ಅಂತ. ಹಾಗಾಗಿ ಇಡೀ ಇಂಡಿಯಾದಲ್ಲಿರೋ ಎಲ್ಲ ನದಿಗಳಲ್ಲೂ, ಮೇಜರ್ ಆಗಿರೋ ಎಲ್ಲ ನದಿಗಳಲ್ಲೂ ಅದನ್ನು ವಿಸರ್ಜನೆ ಮಾಡಬೇಕು ಅನ್ನೋದೊಂದು ಇಟ್ಕೊಂಡ್ಬಿಟ್ಟು ಒಂದು ಥೀಮ್ ಬಂತು ಮನಸ್ಸಿಗೆ, ಒಂದು ಉದ್ದೇಶ. ಆಗ ಒಂದೇ ವರ್ಷದಲ್ಲಿ ನಿಮ್ಮ ಚಿತಾಭಸ್ಮಗಳು ಖಾಲಿ ಆದರೂ ಇದು ಮುಂದುವರಿತಾ ಅಥವಾ? ಇಲ್ಲ, ಅದು ಒಂದು ವರ್ಷದಲ್ಲೇ ಖಾಲಿ ಆಗಲಿಲ್ಲ. ಮೆಜಾರಿಟಿ ಎಲ್ಲ ಖಾಲಿ ಆಯಿತು. ಆಲ್ಮೋಸ್ಟ್ ಮೆಜಾರಿಟಿ ಒಂದು 10-15 ನದಿಗಳಲ್ಲಿ ಆ ವರ್ಷ ಮೇಜರ್ ನದಿಗಳಲ್ಲೆಲ್ಲ ಆಗೋಯ್ತು. ಇನ್ನು ಒಂದು ದೊಡ್ಡ ಆಸೆ ಇತ್ತು ನನಗೆ, ಸಿಂಧೂ ನದಿನಲ್ಲಿ ಬಿಡಬೇಕು ಅಂತ. ಸಿಂಧೂ ನದಿಯಲ್ಲಿ ಬಿಡಬೇಕು ಅಂತ. ಆದರೆ ಸಿಂಧೂ ನದಿಗೆ ನಾನು ಹೋಗಬೇಕು ಅಂದರೆ ಲಡಾಖಿಗೆ ಹೋಗಬೇಕು. ನನ್ನ ಆರೋಗ್ಯದ ದೃಷ್ಟಿಯಿಂದ ಆಗ್ತಾ ಇರಲಿಲ್ಲ. ಹಾಗಾಗಿ ಒಂದಿಷ್ಟನ್ನು ಹಾಗೆ ಉಳಿಸ್ಕೊಂಡ್ಬಿಟ್ಟಿದ್ದೆ. ಕಳೆದ ವರ್ಷ ಅಲ್ಲ, ಅದರ ಹಿಂದಿನ ವರ್ಷ ಇಲ್ಲಿಂದ ಹೋದೆ, ಬೆಂಗಳೂರಿನಿಂದ ಹೋದೆ. ನಮ್ಮ IRTC ಅವರು, ರೈಲ್ವೇಸ್ನವರು ಅದ್ರ ಬಗ್ಗೆ ವ್ಯವಸ್ಥೆ ಮಾಡಿದ್ರು. ಅದರಲ್ಲಿ ಲಡಾಖಿಗೆ ಹೋದಲ್ಲಿ ಅದನ್ನು ವಿಸರ್ಜನೆ ಮಾಡಿದೆ. ಅಂತೂ ನಿಮ್ಗೆ ಅದು ಸಂಪೂರ್ಣ ಇದಾಯಿತು? ನಿಜ, ನನ್ನ ಆತ್ಮತೃಪ್ತಿ ಇದೆ. ನನಗೆ ಅದೊಂದು ಕೆಲಸವನ್ನು ಸಂಪೂರ್ಣವಾಗಿ ಮಾಡಿ ಮುಗಿಸ್ತೇನೆ, ಆತ್ಮತೃಪ್ತಿ ಇದೆ. ಇದರಲ್ಲಿ ಆಗಿರುವ ಒಂದು ಅವಿಸ್ಮರಣೀಯ ಘಟನೆ ಯಾವುದು ಅಂತ, ಏನಾದ್ರು ರೋಚಕ ಘಟನೆ? ಟೋಟಲ್ ಪ್ರವಾಸಗಳು. ನಿಮ್ಮ ಪ್ರವಾಸ ಬೆಂಗಳೂರಿಂದ ಹೊರಟು ಸಾಮಾನ್ಯವಾಗಿ ಹೇಗೆ, ನಿಮ್ಮ ರೂಟ್ ಮ್ಯಾಪ್ ಹೇಗಿರ್ತದೆ? ಸರ್, ನಾನು ಅಂಡಮಾನ್ಗೂ 4-5 ಸಾರಿ ಹೋಗಿದ್ದೀನಿ. ನಾಗಾಲ್ಯಾಂಡ್ಗೆ ತುಂಬ ಸಾರಿ ಹೋಗಿದ್ದೀನಿ. ಮತ್ತು ಇಂಡಿಯಾ ಸುತ್ತೊಡಿತಿರ್ತೀನಿ. ಈ ಕಡೆಯಲ್ಲಿ ರಾಜಸ್ಥಾನಲ್ಲೂ ನನಗೆ ತೀರಾ ಇಷ್ಟವಾದಂಥ ಜಾಗಗಳಿದ್ದಾವೆ. ನಾಗಾಲ್ಯಾಂಡ್ ಕೂಡ ನನಗೆ ತುಂಬ ಇಷ್ಟವಾಗಿರೋ ಜಾಗ. ಮೆಚ್ಚಬೇಕಾದ್ದೇನು ಅಂದರೆ, ನಾಗಾಲ್ಯಾಂಡ್ನಲ್ಲಿ 95% ಕ್ರಿಶ್ಚಿಯನ್ಸ್ ಇದ್ದಾರೆ.
ಆಮೇಲೆ ಪ್ರತಿಯೊಂದು ತುಂಬ ಜನಕ್ಕೆ ನಾಗಾಲ್ಯಾಂಡಿನ ಬಗ್ಗೆ ಒಂದು ತಪ್ಪು ಕಲ್ಪನೆ ಇದೆ ಸರ್. ಅದೇನು ಅಂತಂದರೆ ನಾಗಾಲ್ಯಾಂಡಿನ ಜನಗಳು ಅಂದರೆ ಶಿರಶ್ಛೇದನ ಮಾಡ್ತಾರಂತೆ, ಹಾಗಂತೆ ಹೀಗಂತೆ ಏನೇನೋ ಇದೆ. ಆದರೆ ನಾಗಾಲ್ಯಾಂಡಿನ ಜನ ನಾವು ತಿಳಿದಷ್ಟು ಅಲ್ಲ, ಕೆಟ್ಟವರಲ್ಲ. ಈಗ ಅಲ್ಲಿನ ವಾತಾವರಣನೇ ಬೇರೆ ಬದಲಾಗಿದೆ. ಒಂದು ಒಳ್ಳೆ ಎಜುಕೇಷನ್ ಇದೆ, ತುಂಬ ಶುಭ್ರವಾಗಿರುವಂಥ ಜನಗಳು ನಿಮಗಲ್ಲಿ ಕಾಣಸಿಗ್ತಾರೆ. ವೆರಿ ಕ್ಲೀನ್, ವೆರಿ ಕ್ಲೀನ್, ವೆರಿ ಕ್ಲೀನ್. ಮಾತುಕತೆನಲ್ಲಿ ಒಂದು ಸಂಸ್ಕಾರ ಇರುತ್ತೆ, ಪ್ರತಿಯೊಂದಕ್ಕೂ ಸಜ್ಜನಿಕೆಯನ್ನು ನೀವೆಲ್ಲಿ ಕಾಣ್ಬೋದು. ಆದರೆ ಅವರು ಮೂಲಭೂತವಾಗಿ ನೊಮ್ಯಾಡ್ಸ್ ಪೀಪಲ್ ಆದ್ದರಿಂದ ಊಟ ತಿಂಡಿ ಅವ್ರುಗಳದ್ದು ಅವ್ರು ಬಿಟ್ಕೊಡೋದಿಲ್ಲ, ಅವ್ರುಗಳದ್ದು ಬಿಟ್ಕೊಡೋದಿಲ್ಲ. ಅಲ್ಲಿ ಹಾವು ಊಟದಲ್ಲಿ ಬಳಕೆ ಆಗುತ್ತೆ, ಇರುವೆಗಳು ಮತ್ತೊಂದು ಕಪ್ಪೆ ಗಿಪ್ಪೆ ಎಲ್ಲವೂ ಬಳಕೆ ಆಗುತ್ತೆ. ಅದಂತೂ ಸತ್ಯ, ಅದನ್ನು ನಾನು ಕಣ್ಣಾರೆ ಕಂಡಿದ್ದೇನೆ. ಮತ್ತು ತೀರಾ ನೀವು ಅವಿಸ್ಮರಣೀಯವಾದಂಥ ಒಂದು ಘಟನೆ ಯಾವುದಾದ್ರೂ ಇದೆಯಾ ಅಂತ ಕೇಳಿದ್ರಿ. ನಾಗಾಲ್ಯಾಂಡಿನ ಕೊಹಿಮಾದಲ್ಲಿ HQ ಅಂತ ಒಂದಿದೆ, ಅಂದರೆ ಹೆಡ್ ಕ್ವಾರ್ಟರ್ ಆಫ್ ಪೊಲೀಸ್ ಅಂತ ಇದೆ, HQ. ಅದರ ಎದುರಿಗೇನೆ ಒಂದು ದೊಡ್ಡ ಮಾರ್ಕೆಟ್ ಇದೆ ಸರ್. ಆ ಇಡೀ ಮಾರ್ಕೆಟನ್ನು ರನ್ ಮಾಡೋದು ಬರೀ ಹೆಂಗಸರು. ಅದ್ರ ಬಗ್ಗೆ ವರ್ಲ್ಡ್ ರೆಕಾರ್ಡ್ಸ್ ಎಲ್ಲ ಆಗಿವೆ ಅಂತೆ. ಅಲ್ಲಿ ಮಾರಾಟ ಮಾಡೋದು, ಬ್ಯಾಂಕಿಂದ ದುಡ್ಡು ತರೋದು, ಕೊಡೋದು ಎಲ್ಲವೂ ಕೂಡ ಬರೀ ಹೆಂಗಸರೇ. ಕನಿಷ್ಠ ಪಕ್ಷ ಒಂದು 4-5 ಸಾವಿರ ಜನ ಹೆಂಗಸರ ಶಾಪ್ಗಳನ್ನು ನೀವಲ್ಲಿ ಕಾಣ್ಬೋದು. ಅಲ್ಲಿ ನಾನು ಕಂಡಿದ್ದು ಅಂದರೆ ಹೋಗ್ತಾ ಒಂದು ಕಡೆಯಲ್ಲಿ ಒಂದು ಗೋಣಿ ಚೀಲದಲ್ಲಿ ಒಂದು ನಾಯಿಯನ್ನು ಕಟ್ಟಿಟ್ಬಿಟ್ಟಿದ್ರು. ಅದ್ರ ಕತ್ತು ಮಾತ್ರ ಇಷ್ಟು ಹೊರಗಡೆ ಇತ್ತು. ನನಗೆ ಅದು ಆಶ್ಚರ್ಯ ಆಯಿತು, ಯಾಕೆ ಅಂತ ಹೋಗಿ ನೋಡಿದರೆ ಅದು ನನ್ನನ್ನು ಹೇಗೆ ನೋಡ್ತು ಅಂದರೆ ತುಂಬ ವಿಚಿತ್ರವಾಗಿ ನೋಡ್ತು. ಸುಮ್ಮನೆ ನೋಡಿದ್ರೆ ಅದರ ಕಣ್ಣುಗಳಲ್ಲಿದ್ದಂಥ ಕರುಣಾಜನಕವಾದಂಥ ಇದನ್ನು ಇವತ್ತಿಗೂ ನಾನು ಮರೀಲಾರೆ ಸರ್. ಆಮೇಲೆ ನನಗೆ ಗೊತ್ತಾಯಿತು ಇದು ಟೇಬಲ್ ಪರ್ಪಸ್ಗಾಗಿ ಸೇಲ್ಗಿಟ್ಟಿದ್ದಾರೆ ಅಂತ. ಆಮೇಲೆ ಅದ್ರ ಪಕ್ಕದಲ್ಲೇ ಹೆಣ್ಮಗಳೊಬ್ಬಳು ಕಟ್ ಮಾಡೋದಂಥ ಬೇರೆ ಇನ್ನಿತರ ಮಾಂಸಗಳನ್ನು ಇಟ್ಟಿದ್ಲು. ಅದರ ಸಂಗಡ ಕಟ್ ಮಾಡಿದ ಇನ್ಯಾವುದೋ ಒಂದು ನಾಯಿಯ ಇದು ಕೂಡ ಇತ್ತು, ಹೀಗೆ ಕಾಲು ಇದು ಮಾಡ್ಕೊಂಡಿರೋದು. ನನಗೆ ಈ ನಾಯಿನ ನೋಡ್ತಿರೋ ಹಾಗೆ ಅಳು ತಡೆಯೋಕ್ಕಾಗಲಿಲ್ಲ ಸರ್. ನೀವೇನಾದರೂ ಅಂದ್ಕೊಳ್ಳಿ, ನಾನು ಅದನ್ನು ದುಡ್ಡು ಕೊಟ್ಟು ಬಿಡಿಸಬಹುದು. ದುಡ್ಡು ಕೊಟ್ಟು ಬಿಡಿಸಿದ್ರೂ ಕೂಡ ನಾನು ಅದನ್ನು ತಗೊಂಡು ಬೆಂಗಳೂರಿಗೆ ಬರಲಿಕ್ಕೆ ಇನ್ನೂ 1.5 ತಿಂಗಳಿದೆ ನನ್ನ ಟ್ರಾವೆಲ್. ನಾನು ಎಲ್ಲಿಟ್ಕೊಳ್ಳಿ ನಾಯಿಯನ್ನು? ಫ್ಲೈಟಲ್ಲಿ ಹೇಗೆ ತೊಗೊಂಬರಲಿ? ಮೇಘಾಲಯದಲ್ಲಿ ನಾನು ಹೆಲಿಕಾಪ್ಟರ್ ಬುಕ್ ಮಾಡ್ಕೊಂಡಿದ್ದೀನಿ, ಮಾಡಲಿ. ಸೊ ಕೊನೆಯಲ್ಲಿ ಇನ್ನೇನು ಮಾಡೋಕ್ಕಾಗಲಿಲ್ಲ, ಹೊರಗಡೆ ಬಂದೆ. ಹೊರಗಡೆ ಬಂದು ಪ್ಲ್ಯಾಟ್ಫಾರ್ಮ್ನಲ್ಲಿ ನಿಂತು ಬಿಕ್ಕಿ ಹೇಳ್ತಾ ಇದ್ದರೆ ಈ ಜನ ಎಲ್ಲ ನನ್ನನ್ನು ಹುಚ್ಚಿನ ಥರ ನೋಡೋದು. ಇದು ನಿಜಕ್ಕೂ ವಾಸ್ತವವಾಗಿ ನಡೆದ ಸಂಗತಿ. ಇದರಲ್ಲಿ ಒಂದಿಷ್ಟು ಎಳ್ಳಷ್ಟು ಅತಿಶಯೋಕ್ತಿ ಇಲ್ಲ. ಅವರಿಗೆ ನಾಯಿ ವಿಚಾರ ತೀರಾ ಸಾಧಾರಣವಾದಂಥ, ಸರ್ವೇ ಸಾಧಾರಣವಾದ ವಿಚಾರ. ನಮ್ಗೆ ಹಾಗಲ್ಲ, ನಮ್ಗೆ ಅದು ಅಂತರಂಗದಲ್ಲಿರುವಂಥ ಒಬ್ಬ ಗೆಳೆಯಂತರ. ಅದನ್ನು ನಾನು ತಂದರೂ ಕೂಡ ತಗೊಂಬಂದು ಹೊರಗಡೆಗೆ ನಾನು ಅದನ್ನು ರಿಲೀಸ್ ಮಾಡಿದರೂ ಸರ್ 10 ನಿಮಿಷದಲ್ಲಿ ಬೇರೆ ಯಾರೋ ಹಿಡ್ಕೊಂಡೋಗಿ ಅದನ್ನು ಮತ್ತೆ ಅಲ್ಲೇ ಸೇಲ್ ಮಾಡಿರ್ತಾರೆ ದುಡ್ಡುಗಾಗಿ. ನನ್ನ ಪರ್ಪಸ್ ಸರ್ವ್ ಆಗಲ್ಲ. ಹಾಗೆ ನಿಮ್ಮ ಪ್ರಾಣಿ ಪ್ರೇಮ ಸಹ ಒಂದು ಮೆಚ್ಚಬೇಕಾದ. ಇಲ್ಲಿ ನೋಡಿದರೆ ಒಂದು ಬೆಕ್ಕನ್ನು ಸಹ ಒಂದು ಫೋಟೋ ಹಾಕಿಟ್ಟಿದ್ದೀರಿ. ನಿಮ್ಮ ಇದು ಹೇಗೆ ಅಂತ, ನನ್ನ ಪ್ರಾಣಿ ಪ್ರೇಮ ಹೇಗೆ ಅಂತ ಸರ್? ನಾನು ಹುಟ್ಟಿದ ಜಾಗದಲ್ಲಿ ನಾನು ಕಣ್ಬಿಡ್ತಾ ಕಂಡಿದ್ದೇನೆ ನಮ್ಮ ಮನೆಯಲ್ಲಿದ್ದಂಥ ಹಸುಗಳು, ಎತ್ತುಗಳು, ಬೆಕ್ಕು, ನಾಯಿ ಇವುಗಳನ್ನು. ಜೊತೆಯಲ್ಲಿ ಕಮತಿಗ ಇದ್ದಂಥ, ಅಂದರೆ ವ್ಯವಸಾಯ ಮಾಡ್ತಾ ಇದ್ದವರ ಮನೆಯಾದ್ದರಿಂದ ಮಲೆನಾಡಿನಲ್ಲಿ ನಮ್ಮ ಮನೆಗಳಲ್ಲಿ ಅವೆಲ್ಲ ತೀರಾ ಸರ್ವೇ ಸಾಧಾರಣ. ನೀವು ಮೂಲತಃ ಸಾಗರ ಕಡೆಯವರು? ನನ್ನ ಅಜ್ಜ ಮುತ್ತಜ್ಜ ಅವರೆಲ್ಲ ಕೊಡಗಿನ ಕಡೆ. ಆದರೆ ಅಜ್ಜ ತಂದೆಯ ತಾಯಿಯ ತಂದೆ ಅವರೆಲ್ಲ ಬಂದು ಸೆಟ್ಲ್ ಆಗಿದ್ದು ತೀರ್ಥಹಳ್ಳಿ ಕಡೆ, ನಾಲೂರು, ಮೇಗರಹಳ್ಳಿಯಲ್ಲಿ. ನಮ್ಮ ತಂದೆ ಹೋಗಿ ಸೆಟ್ಲ್ ಆಗಿದ್ದು ಸಾಗರದ ಹತ್ರ. ನಾನು ಹುಟ್ಟಿದ್ದಲ್ಲೇ. ನೀವು ಕನ್ನಡ MA ಎಲ್ಲ ಮಾಡಿ ಮತ್ತು ಮೂಡಿಗೆರೆಯಲ್ಲೇ ನೀವು ಮೈಸ್ಟ್ರಾಗಿದ್ರಿ. ನಾನು ಕನ್ನಡ MAನ ಮೈಸೂರಲ್ಲಿ ಮಾಡಿದೆ, ಮಾನಸಗಂಗು ಹಾಮಾನಾಯ್ಕರ ನೇರ ಶಿಷ್ಯ. ಆಮೇಲೆ ಹೊಟ್ಟೆಪಾಡಿಗಾಗಿ ಅಲೆಯೋದು ಇದ್ದೇ ಇರುತ್ತಲ್ಲ. ಮೂಡಿಗೆರೆಯಲ್ಲಿ ನಾನು ಕೆಲಸ ಮಾಡೋ ವೇಳೆಗಾಗಲೇ ತುಂಬ ವರ್ಷಗಳಾಗೋಗಿತ್ತು ಕೆಲಸ ಸಿಕ್ಕು. ಕರ್ನಾಟಕದಾದ್ಯಂತ ಬೇರೆ ಬೇರೆ ಕಡೆಗಳಲ್ಲಿ ಕೆಲಸ ಮಾಡಬೇಕಾಯಿತು, ಪತ್ರಿಕೋದ್ಯೋಗಿ ಆಗಬೇಕಾಗಿ ಬಂತು. ಅದು ನೀವು ಮಂಗಳ ಪತ್ರಿಕೆಯ ಅಲ್ಲಿ ಪ್ರಾರಂಭಿಕವಾಗಿ ನೀವು ಸಂಪಾದಕತ್ವದಲ್ಲಿ ಸಹ ಕೆಲಸ ಮಾಡಿದ್ದೀರಿ. ನಾನು ಅಸಿಸ್ಟೆಂಟ್ ಎಡಿಟರ್ ಆಗಿ ಕೆಲಸ ಮಾಡಿದ್ದೆ. ಅಂದರೆ ಅವಾಗ ನಾನು ಬೆಂಗಳೂರಿನ PES ಕಾಲೇಜಿನಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅದು ಹಂಗಾಮಿ ಆಗಿತ್ತು. ಹಂಗಾಮಿ ಆಗಿದ್ದರಿಂದ ಬೇರೆ ಎಲ್ಲಾದರೂ ಕೆಲಸ ಸಿಗುತ್ತಾ ಅಂತ ನೋಡ್ತಾ ಇದ್ದೆ. ಮಂಗಳದ್ದು ಕಾಲ ಆಯಿತು. ಸೊ ನನಗೆ ಖುಷಿ ಆಯಿತು, ಮತ್ತು ಇದೊಂದು ಅನುಕೂಲ ಆಗುತ್ತೆ ಅಂತ ಹೇಳಿ
82, 83 ಅಂದ್ಕೋತೀನಿ. ಅಪ್ಲೈ ಮಾಡಿದೆ. ಇಲ್ಲೇ ಶಾಂತಲಾ ಸಿಲ್ಕ್ ಹೌಸ್, ಬೆಂಗಳೂರಿನ ಶಾಂತಲಾ ಸಿಲ್ಕ್ ಹೌಸ್ ಹಿಂದ್ಗಡೆನಲ್ಲಿ ಇಂಟರ್ವ್ಯೂ ಆಯಿತು. MD ವರ್ಗೀಸ್ ಅವರು ಬಂದಿದ್ದರು ಅದಕ್ಕೆ, ಕೇರಳದಿಂದ. ಅವರು ಬಂದು ನನ್ನ ಹತ್ರ ಮಾತಾಡ್ತಾ ಕೇಳಿದರು, ನಿಮಗೆ ಯಾವುದ್ರ ಬಗ್ಗೆ ತುಂಬ ರಿಪೋರ್ಟ್ ಮಾಡೋದಕ್ಕೆ ಇಷ್ಟ ಅಂತ. ಆದರೆ ಮಂಗಳ ಜನಸಾಮಾನ್ಯರಿಗಾಗಿ ಇದ್ದಂತಹ ಒಂದು ಪತ್ರಿಕೆ ಅನ್ನೋದು ನನಗಾಗಲೇ ಗೊತ್ತಿತ್ತು. ₹1 ಬೆಲೆ ಅದಕ್ಕೆ. ತೀರಾ ಅದು ಎಜುಕೇಟೆಡ್ಸ್ ಸಲುವಾಗಲ್ಲ, ರಾಜಕೀಯದವರಿಗಾಗಲ್ಲ, ಸಿನಿಮಾದವರಿಗಾಗಲ್ಲ, ಕೂಲಿಕಾರ ವರ್ಗದವ್ರು ಇರ್ತಾರಲ್ಲ ಅವ್ರ ಸಲುವಾಗಿ ಬರ್ತಾ ಇದ್ದಂಥ ಒಂದು ಪತ್ರಿಕೆ, ಮ್ಯಾಗ್ಝಿನ್, ವೀಕ್ಲಿ ಅನ್ನೋದು ನನಗೆ ಅವಾಗ ಗೊತ್ತಾಗಿತ್ತು. ನಾನು ಅವಾಗ ಹೇಳಿದೆ, ಸರ್ ನನಗೆ ಕ್ರೈಮ್ ರಿಪೋರ್ಟ್ಗಳಲ್ಲಿ ಸ್ವಲ್ಪ ಆಸಕ್ತಿ ಜಾಸ್ತಿ. ಯಾವ ರೀತಿಯ ಕ್ರೈಮ್ ರಿಪೋರ್ಟ್ ಅಂತ. ಅದೇ ವೇಳೆಯಲ್ಲಿ ಇಂಡಿಯಾ ಟುಡೇನಲ್ಲಿ ಹಿಂದಿನ ಯಾವುದೋ ಒಂದು ಆರ್ಟಿಕಲ್ ರೈಟ್ ನಾವು ಆ ಟೈಮ್ನಲ್ಲಿ ನನ್ನ ಕೈಯಲ್ಲಿತ್ತು. ಬೆಲ್ಚಿಯಲ್ಲೆಲ್ಲೋ ಗಲಾಟೆಯಾಗಿ ಹಿಂದೆ ನಡೆದಿತ್ತು ಒಂದು ಗಲಾಟೆ. ಅಲ್ಲಿದ್ದಾಗ ಶ್ರೀಮತಿ ಇಂದಿರಾ ಗಾಂಧಿಯವರು ಅಲ್ಲಿನ ಸಂತ್ರಸ್ತರನ್ನು ನೋಡೋದಕ್ಕೆ ಮಳೆ ಮತ್ತು ನದಿಯೆಲ್ಲ ದಾಟ್ಕೊಂಡ್ಬಿಟ್ಟು ಆನೆ ಮೇಲೆ ಹೋಗಿದ್ದಂಥ ಒಂದು ರಿಪೋರ್ಟ್ ಇತ್ತದ. ಬೆಲ್ಜಿಯಮ್ಮಲ್ಲಿ ಬೆಲ್ಚಿ ಅಂತ. ಬೆಲ್ಚಿಯಲ್ಲಿರೋದು ಇದರ ಹತ್ರ ಇಲ್ಲಿ ಅಸ್ಸಾಂ ಹತ್ರ ಇದೆ. ಅಸ್ಸಾಂ ಹತ್ರ ಆ ಕಡೆ ಈಶಾನ್ಯ ಭಾರತದ ಹತ್ರ ಇದೆ. ಅಲ್ಲಿ ಮಳೆ ಪ್ರವಾಹ ಎಲ್ಲ ಬಂದ್ಬಿಟ್ಟು ಹೋಗೋಕೆ ದಾರಿ ಇರಲಿಲ್ಲ. ಆದರೆ ಅಲ್ಲಿ ನರ್ಮೇದ ನಡೆದು ಹೋಗಿತ್ತು ಸವರ್ಣೀಯರಿಂದ. ಅದನ್ನು ನೋಡಿ ಸಂತ್ರಸ್ತನ ಸಮಾಧಾನ ಪಡೋದಕ್ಕೆ ಇಂದಿರಾ ಗಾಂಧಿಯವರು ಆನೆ ಮೇಲೆ ಹೋದರು. ಅದರದ್ದು ರಿಪೋರ್ಟ್ ಬಂದಿತ್ತು. ಅದು ಎಡ್ವರ್ಸ್ ಆಗಿತ್ತಾ ಫಾರ್ ಆಗಿತ್ತಾ ಅನ್ನೋ ಚರ್ಚೆಗೆ ನನಗೆ ಹೋಗೋದಿಲ್ಲ. ನಾನು ಅವಾಗ ಅದನ್ನು ಎತ್ತಿ ತೋರಿಸ್ತೆ, ಸರ್ ಈ ರೀತಿಯದ್ದೊಂದು ಸೆನ್ಸೇಷನಲ್ ರಿಪೋರ್ಟ್ ಮಾಡೋದಕ್ಕೆ ನನಗೆ ತುಂಬ ಇಷ್ಟ ಸರ್. ಅವರು ಇಂಗ್ಲೀಷಲ್ಲಿ ನಿಮ್ಮ ಹತ್ರ ಮಾತಾಡಿದ್ರೆ ಹೇಗೆ? ವರ್ಗೀಸ್ ಹಿಂದಿನೂ ಇತ್ತು, ಮಲಯಾಳಂ ಇತ್ತು, ಇಂಗ್ಲೀಷಲ್ಲೂ ಇತ್ತು. ನೀವು ಮಲಯಾಳವೂ ಬರ್ತಿದೆ? ನಿಮ್ಮ ಅದು ಕೊಡಗಿನ ಮೂಲದಿದ್ದ ಕಾರಣ. ಕೊಡಗಿನ ಮೂಲದಲ್ಲಿ ಇದ್ದಾಗ ಸಹಜವಾಗಿ ಮಲಯಾಳ ಹತ್ತಿರದಲ್ಲೇ ಇದೆ, ಕೇರಳ ಹತ್ತಿರದಲ್ಲಿದೆ, ಬರುತ್ತೆ. ಮತ್ತು ನಾನು ಹುಟ್ಟಿ ಬೆಳೆದ ಹಾಗೆ ನಿಮ್ಮ ಮಂಗಳ ಪತ್ರಿಕೆ ಇನ್ನೂ ಪ್ರಸಾರಕ್ಕೆ ಬಂದಿರಲಿಲ್ವ ಅಂತ? ಇಲ್ಲ, ಕನ್ನಡ ವರ್ಷನ್ ಅನ್ನ ಅವರು ಇಲ್ಲಿ ಲಾಂಚ್ ಮಾಡಬೇಕು ಅಂತ ಅದಕ್ಕೆ ತಯಾರಿ ಮಾಡ್ತಾ ಇದ್ರು. ನೀವು ಅದಕ್ಕೆ ಸಂಪಾದಕೀಯ ಮಂಡಳಿಗಳನ್ನು ಆಯ್ಕೆ ಮಾಡ್ಕೋತಾ ಇದ್ರು. ಇವತ್ತು ಲಲಿತಕಲಾ ಅಕಾಡೆಮಿಯ ಅಧ್ಯಕ್ಷರಾಗೇನೋ ಇದ್ರಲ್ಲ MS ಮೂರ್ತಿ ಅವರು ಈ ಕಡೆ ಟೇಬಲ್ನಲ್ಲಿ ಕೂತು ಚಿತ್ರ ಇದು ಮಾಡೋರು, ನನಗೆ ಆರ್ಟಿಕಲ್ ಮಾಡ್ತಾ ಇದ್ದೆ. ಅದೇ ಟೈಮ್ನಲ್ಲೇನೆ ಸ್ವಲ್ಪ ಒಂದು 8 ತಿಂಗಳ ಹಿಂದೆ ಗಂಗಾರಾಮ್ ಕಟ್ಟಡ ಬಿದ್ದೋಯ್ತು ಬೆಂಗಳೂರು. ಇದೆಲ್ಲ ಸೇರಿಸಿ ನನಗೆ ಅದೇನೋ ನನ್ನ ಅದೃಷ್ಟ ಚೆನ್ನಾಗಿತ್ತು. ಮಂಗಳದಲ್ಲಿ ನನಗೆ ಕೆಲಸ ಸಿಕ್ತು. ಅಲ್ಲೇ ಕೆಲಸ ಶುರು ಮಾಡಿದೆ. ಅದು ಆ ಟೈಮ್ನಲ್ಲಿ ಅವರು ಡಮ್ಮಿ ಶುರು ಮಾಡಬೇಕಲ್ಲ ಮುಂಚಿತವಾಗಿ. ಹಾಗಾಗಿ ನಮ್ಮನ್ನು ಕೇರಳಕ್ಕೆ ಕರೆಸಿ ಅಲ್ಲಿ ಒಂದು ತಿಂಗಳ ಟ್ರೈನಿಂಗ್ ಕೊಡಿಸಿದ್ರು ಅವರ ಮಂಗಳ ಒರಿಜಿನಲ್ ಆಫೀಸ್ನಲ್ಲಿ, ಹೇಗೆ ಇದು ಮಾಡಬೇಕು ಅಂಥೇಳಿ. ಆಮೇಲೆ ಅಲ್ಲಿ ಮುದ್ರಣದ ಎಲ್ಲ ಒಳ ವಿಭಾಗಗಳನ್ನು ನಾವು ಗಮನಿಸ್ಕೊಂಡ್ವಿ. ಎಡಿಟೋರಿಯಲ್ ಸ್ಟಾಫ್ ಹೇಗಿರಬೇಕು, ಹೇಗೆ ಕೆಲಸ ಮಾಡಬೇಕಾಗತ್ತೆ, ಹೆಂಗಿರುತ್ತೆ ಎಲ್ಲನೂ ನಮಗಲ್ಲಿ ಟ್ರೈನಿಂಗಲ್ಲಿ ಸಿಕ್ತು. ವಾಪಸ್ ಇಲ್ಲಿ ಬಂದು ನಾವು ಶಾಂತಲಾ ಸಿಲ್ಕ್ ಹೌಸ್ನ ಹಿಂದುಗಡೆಯಲ್ಲಿ ಅಲ್ಲೇ ಒಂದು ಆಫೀಸನ್ನು ಮಾಡಿದ್ರು. ನಾವು ಅಲ್ಲಿ ಕೆಲಸ ಮಾಡಿದ್ರೆ ಮಂಗಳ ಪ್ರಕಟ ಆಗಲಿಕ್ಕೆ ಸ್ಟಾರ್ಟ್ ಆಗೋ ಮೊದಲು ನೀವು ಬಿಟ್ಟಿದ್ದೀರಿ? ಹೌದು. ಅಂದರೆ ಅದರದ್ದು ಡಮ್ಮಿ ಇನ್ನೇನು ಬರಬೇಕು, ಡಮ್ಮಿ ಬಂದಿತ್ತು. ಒರಿಜಿನಲ್ ಒಂದು ಮೊದಲನೇ ಸಂಚಿಕೆ ಈಚೆ ಕಡೆ ಬರಬೇಕು ಅಂತಿರುವಾಗ ಒಂದು 4 ತಿಂಗಳ ಮುಂಚೆ ನನಗೆ ಗೌರ್ಮೆಂಟ್ ಕೆಲಸ ಸಿಕ್ತು. ಮತ್ತು ಮಂಗಳದ ಒಳಗಿನ ಬೇರೆ ಕೆಲವಾರು ಕಾರಣಗಳಿಂದಾಗಿ, ಆಂತರಂಗಿಕ ಸಮಸ್ಯೆಗಳಿಂದಾಗಿ ನಾನು ಅಲ್ಲಿ ಬಿಟ್ಟು ಜಾಯಿನ್ ಆದೆ, ಬೇರೆ ಕೆಲಸಕ್ಕೆ ಜಾಯಿನ್. ಅದು ಸಹ ನೀವು ಮೂಡಿಗೆರೆಯಲ್ಲಿ ಸೇರಿದರೆ? ಇಲ್ಲ, ನಾನು ಅವಾಗ ಕೆಲಸಕ್ಕೆ ಸೇರಿದ್ದು ಮಾಗಡಿ ಫಸ್ಟ್ ಗ್ರೇಡ್ ಕಾಲೇಜಲ್ಲಿ ಸೇರಿದೆ. ಆಮೇಲೆ ನನಗೆ KPSC ಬೇರೆ ಸೆಲೆಕ್ಷನ್ಸ್ ಆಯಿತು. ಅಲ್ಲಿಂದ PU ಕಾಲೇಜಿಗೆ ನಾನು ರೆಗ್ಯುಲರ್ ಆಗಿ ಲೆಕ್ಚರರ್ ಆದೆ. ಅಲ್ಲಿಂದ ಜೀವನ ಹೇಳ್ಕೊಂಡು ಎಲ್ಲರಿಗೂ ಬರುತ್ತೆ. ಮತ್ತು ನಾನು ಕೊನೆಗೆ ಮೂಡಿಗೆರೆಯಲ್ಲಿ ನಾನು ಮೂಡಿಗೆರೆ ಅಂದರೆ ಪ್ರಾಪರ್ ಮೂಡಿಗೆರೆ ಇಲ್ಲ, ಅದರ ಪಕ್ಕ ಬಣಕಲ್ ಅಂತ ಕೊಟ್ಗೆಹಾರಕ್ಕಿಂತ ಸ್ವಲ್ಪ ಹಿಂದೆ ಇದೆ. ಅಲ್ಲಿ ಇಂಡಿಪೆಂಡೆಂಟ್ ಕಾಲೇಜು. ಆ ಕಾಲೇಜಿಗೆ ನನಗೆ 98ನೇ ಇಸ್ವಿಗೆ 1998ಕ್ಕೆ ವರ್ಗಾವಣೆ ಆಯಿತು. ಆಗ ನಿಮಗೆ ಪೂರ್ಣಚಂದ್ರ ತೇಜಸ್ವಿ ಅವರೆಲ್ಲ ಸಿಕ್ಕಿದ್ರು? ಎಸ್ ಪೂರ್ಣಚಂದ್ರ ತೇಜಸ್ವಿ ಅವರು ನನಗೆ ಮೊದಲ ಪರಿಚಯ ಆಗಿದ್ದೆ 74, 75ರಲ್ಲಿ, 73, 74ರಲ್ಲಿ. ಯಾಕಂದರೆ ಆ ಟೈಮ್ನಲ್ಲಿ ಮೂಡಿಗೆರೆಯಲ್ಲಿ ನನ್ನ ಸ್ವಂತ ಅಕ್ಕನ ಗಂಡ ಅಲ್ಲಿ ಲೆಕ್ಚರರ್ ಆಗಿದ್ದ. ಅವ್ರ ಮನೆಗೆ ನಾನು ಅವಾಗ ಹೋಗಿರ್ತಿದ್ದೆ ಸಮರಲ್ಲಿ. ಅವಾಗ ಒಂದು ದಿನ ನಮ್ಮ ಫೆಲೋ ಗ್ರೂಪ್ಸ್ಗಳಲ್ಲಿ ಇವತ್ತು ಕುವೆಂಪು ಅವರ ಮಗ ಮಾತಾಡ್ತಾರೆ, ಒಂದು ಫಂಕ್ಷನ್ ಇದೆ ಬನ್ನಿ ಅಂತ ಯಾರೋ ಕರೆದ್ರು.
ಅಲ್ಲೇ ಹೋದ್ವಿ. ದೊಡ್ಡಪ್ಪ ಶೆಟ್ಟರ ಒಂದು ಅಟ್ಟ ಅಂತಿದೆ, ಮೂಡಿಗೆರೆ ಪ್ರಾಪರಲ್ಲೇ. ಅಲ್ಲಿ ಹೋದ್ವಿ. ಅಲ್ಲಿ ತೇಜಸ್ವಿಯವರು ಬಂದು ಭಾಷಣ ಮಾಡಿದ್ರು. ಅಲ್ಲಿ ಅವರನ್ನು ಮೊಟ್ಟ ಮೊದಲ ಸಾರಿ ನೋಡಿದೆ. ತುಂಬ ಆಕರ್ಷಕವಾದ ವ್ಯಕ್ತಿತ್ವ, ನಮಗೆ ತೀರಾ ಮನಸ್ಸಿಗೆ ಹಿತವಾಗುವಂಥ ವಿಚಾರಗಳನ್ನು ಮಾತಾಡಿದರು. ಮತ್ತು ಆಗಿನ ಕಾಲದಲ್ಲಿ ತುಂಬ ಚೆನ್ನಾಗಿ ಆಗ್ತಾನೆ ಪ್ರವರ್ಧಮಾನಕ್ಕೆ ಬರ್ತಾ ಇದ್ದಂತಹ ಈ ಆರ್ಟ್ ಮೂವಿಗಳಿದ್ದಾವಲ್ಲ, ಉದಾಹರಣೆಗೆ ಆಗ್ತಾನೆ ಸಂಸ್ಕಾರ ಬಂದಿತ್ತು, ಪ್ರಾಯೋಗಿಕ ಚಿತ್ರಗಳು, ಮತ್ತು ವಂಶವೃಕ್ಷ ಬಂದಿತ್ತು. ಈ ರೀತಿಯ ಸಿನಿಮಾಗಳನ್ನು ಅಬಚೂರಿನ ಪೋಸ್ಟ್ ಆಫೀಸು, ತೇಜಸ್ವಿಯವರ ಅಬಚೂರಿನ ಪೋಸ್ಟ್ ಆಫೀಸು ಸಿನಿಮಾ ಆಗೋದಕ್ಕೆ ಮಾತುಕತೆಗಳು ನಡೀತಾ ಇದ್ವಂತೆ. ಅಂಥ ಟೈಮ್ನಲ್ಲಿ ಅವರು ನಮಗೆ ಈ ಪ್ರಾಯೋಗಿಕ ಚಿತ್ರಗಳು ಹೇಗಿರ್ತವೆ, ಆರ್ಟ್ ಮೂವೀಸ್ಗಳು ಹೇಗಿರ್ತವೆ, ಮೈನ್ ಸ್ಟ್ರೀಮ್ನಿಂದ ಪಕ್ಕಕ್ಕೆ ಬಂದರೆ ಈ ರೀತಿಯ ಚಿತ್ರಗಳು ನಮ್ಮ ಜೀವನದಲ್ಲಿ ಯಾವ ರೀತಿಯಲ್ಲಿ ನಮಗೆ ಪಾಠ ಕಲಿಸ್ಕೊಡ್ತವೆ, ಯೋಚನಾ ಶಕ್ತಿಯನ್ನು ಉದ್ದೀಪಿಸ್ತವೆ ಅನ್ನೋದನ್ನೆಲ್ಲ ತುಂಬ ಚೆನ್ನಾಗಿ ಹೇಳಿದ್ರು. ಅಲ್ಲಿ ಮೊಟ್ಟ ಮೊದಲನೆಯ ಪರಿಚಯ ಮತ್ತು ಭೇಟಿಯವರಿಗೆ. ಆಮೇಲೆ ನಾನಲ್ಲಿ ಲೆಕ್ಚರರ್ ಆಗಿದ್ದಾಗ ಅಲ್ಲಿ ನನ್ನ ಬೇರೆ ಸ್ನೇಹಿತರಿದ್ದರು, ಧನಂಜಯ ಜೀವಾಳ ಅಂತ. ಅವರ ಮೂಲಕ ತೇಜಸ್ವಿಯವರ ಮನೆಗೆ ಹೋಗುವಂಥ ಅವಕಾಶ ಸಿಕ್ತು. ಮತ್ತು ನನ್ನ ಅದೃಷ್ಟ ಅಂತ ಭಾವಿಸ್ತೇನೆ, ರಾಜೇಶ್ವರಿ ಅಕ್ಕನವರ ಅಣ್ಣ ಒಬ್ಬರಿದ್ದಾರೆ, ಅವರು ನನಗೆ ತುಂಬ ಆಪ್ತರಾದರು. ನಾವೆಲ್ಲ ಟ್ರೆಕ್ಕಿಂಗ್ ಹೋಗ್ತಾ ಇದ್ವಿ. ಮತ್ತು ನಿಮ್ಮ ಕುಟುಂಬದ ಬಗ್ಗೆ ಹೇಳಿ ಸರ್. ನಿಮ್ಮ ಕುಟುಂಬ, ನಿಮ್ಮ ಮಿಸಸ್ಸು ಸಹ ಮಧ್ವಾಚಾರ್ಯ ಸಿನಿಮಾಕ್ಕೇನೋ ಆ್ಯಕ್ಟಿಂಗಿಗೆ ಸೆಲೆಕ್ಟ್ ಆಗಿದ್ದರು. ಮತ್ತು ಮಧ್ವಾಚಾರ್ಯ ಅಲ್ಲ, ಅದು ತುಂಬ ಹಿಂದೆ ಸರ್. ಅದನ್ನು ಈಗ ಹೇಳೋದು ಅಷ್ಟೊಂದು ಸಮಂಜಸ ಹೌದು ಅಲ್ವ ನನಗೆ ಗೊತ್ತಿಲ್ಲ. ಆದರೆ ತುಂಬ ಹಿಂದೆ ಸಂಬಂಧಿಸಿದವರು ತೀರ್ಕೊಂಡ್ಬಿಟ್ಟಿದ್ದಾರೆ. ಒಂದು ದಿನ ಇದ್ದಕ್ಕಿದ್ದಂತೆ ನನಗೆ ಕಾಡ್ಗೋಡಿ ಕಾಲೇಜಲ್ಲಿ ಒಂದು ಫೋನ್ ಬಂತು. ಫೋನು ಪ್ರಿನ್ಸಿಪಾಲ್ ನಿಮಗೆ ಫೋನ್ ಬಂದಿದೆ ತಗೊಳ್ಳಿ ಅಂತ ಹೇಳಿ ಕಳಿಸಿದ್ರು. ಹೋಗಿ ತಗೊಂಡೆ. ಈ ಕಡೆಯಿಂದ ಫೋನ್ ಮಾಡಿದವರು ನಾಡಿದ್ದು ಲಿಡೋ ಥಿಯೇಟ್ರ್ ಹತ್ತಿರ ಇರುವಂಥ ಅಶೋಕ ಹೋಟೆಲ್, ಇದರೊಳಗೆ ಹೋಟೆಲ್ ಮರ್ತೋಯ್ತು ನನಗೆ ಹೆಸರು. ಆ ಹೋಟೆಲ್ನಲ್ಲಿ ಒಂದು ಪಾರ್ಟಿ ಇದೆ, ದಯವಿಟ್ಟು ಅಲ್ಲಿಗೆ ಬನ್ನಿ, ನಿಮ್ಮ ಫ್ಯಾಮಿಲಿನ ಕರ್ಕೊಂಬನ್ನಿ, ಅಲ್ಲಿ ನನ್ನ ಸಂಗೀತ ಪ್ರೋಗ್ರಾಮ್ ಇದೆ, ಬನ್ನಿ ಅಂದರು. ಕರೆದವರು ಯಶವಂತ್ ಹಳಿ ಬಂದು ಫೋನ್ ಮಾಡಿ ಯಶವಂತ್ ಹಳಿ ಬಗ್ಗೆ ಹೇಳಿದ್ರು. ನಾನು ಆಯಿತು ಅಂತ ಹೇಳಿ ಹೋದೆ. ಅಲ್ಲಿಗೆ ಹೋದಾಗ ಆವಾಗ ಅವ್ರು ಹೇಳಿದರು, ಇಲ್ಲ ಜಿ ವಿ ಅಯ್ಯರ್ ಇವತ್ತಿನ ಚೀಫ್ ಗೆಸ್ಟಾಗಿ ಬರ್ತಾ ಇದ್ದಾರೆ. ಅವ್ರದ್ದೇ ಆದಂಥ ಇನ್ನೊಂದು ಭಗವದ್ಗೀತಾ ಅಂತ ಒಂದು ಫಿಲ್ಮ್ ಯಾವುದು ಮಾಡ್ತಾ ಇದ್ದಾರೆ, ಅದಕ್ಕೆ ಸ್ಟಾರ್ ಕಾಸ್ಟ್ಗಳನ್ನು ಅವರು ಹುಡುಕ್ತಾ ಇದ್ದಾರೆ, ನೋಡ್ತಾರೆ, ನಿಮ್ಮ ಶ್ರೀಮತಿಯವರು ಬಂದಿದ್ದಾರೆ ನೋಡಿ. ಆಮೇಲೆ ಜಿ ವಿ ಅಯ್ಯರ್ ಅವರು ಬಂದರು, ವಯೋವೃದ್ಧರು, ಭೀಷ್ಮ. ನಾವು ನಮಸ್ಕರಿಸ್ಕೊಂಡು ಅದು ಇದು ಮಾತಾಡಿದ ಮೇಲಕ್ಕೆ ಕೊನೆಗೆ ನಿಮಗೆ ಸಿನಿಮಾದಲ್ಲಿ ಇಂಟ್ರೆಸ್ಟ್ ಇದೆಯಾ ಅಂದರು. ಹೌದು ಸರ್, ನೋಡಿದ್ದೀನಿ ಅಂತ ಅಂದೆ. ನಾನು MA ಓದುವಾಗಲೇ ನನ್ನ ಮೈಸೂರಲ್ಲಿ ನನ್ನ ರೂಮ್ ಹತ್ರನೇ ಜಿ ವಿ ಅಯ್ಯರ್ ಅವ್ರದ್ದು ಪ್ರೇಮ ಕಾಮ ಶೂಟಿಂಗ್ ನಡೆದಿತ್ತು ರಾಮಸ್ವಾಮಿ ಸರ್ಕಲ್ನಲ್ಲಿ. ಅದ್ರ ಬಗ್ಗೆ ಪ್ರಸ್ತಾಪ ಮಾಡಿದೆ. ಅವಾಗ ಅವ್ರಿಗೆ ಖುಷಿ ಆಯಿತು ಸ್ವಲ್ಪ. ಕೊನೆಯಲ್ಲಿ ಹೇಳಿದರು, ನನಗೆ ಒಂದು ಕ್ಯಾರೆಕ್ಟರ್ ಬೇಕಾಗಿದೆ, ಅದರಲ್ಲಿ ಮಹಾಭಾರತದ ದ್ರೌಪದಿ ಕ್ಯಾರೆಕ್ಟರ್ ಬೇಕಾಗಿದೆ. ನನಗೆ ಅವಾಗ ಆಶ್ಚರ್ಯ ಆಯಿತು, ಯಾರನ್ನು ಕೊಡ್ತೀವಿ ಇವರು ಮಾತಾಡ್ತಿದ್ದಾರೆ. ಅವರ ದೃಷ್ಟಿ ಇದ್ದದ್ದು ನನ್ನ ಶ್ರೀಮತಿ ಮೇಲೆ. ಆಮೇಲೆ ಹೇಳಿದೆ, ಪರವಾಗಿಲ್ಲ ಸರ್, ಏನೂ ತೊಂದರೆ ಇಲ್ಲ, ನಿಮಗೆ ಆಕೆ ನಮ್ಮ ಸಿನಿಮಾಗಳಲ್ಲಿ ನಮ್ಮ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋದು ನಿಮಗೇನಾದರೂ ತೊಂದರೆ ಇದೆಯಾ, ಅಸಮಾಧಾನ ಇದೆಯಾ? ಇಲ್ಲ ಸರ್, ನಿಮ್ಮಂಥವ್ರ ಕೈಯಲ್ಲಿ ಕೆಲಸ ಮಾಡೋದೇ ಒಂದು ಸೌಭಾಗ್ಯ. ಇಲ್ಲ ಸರ್, ಹಾಗೇನಿಲ್ಲ. ಒಂದು ಆ ವೇಳೆಯಲ್ಲೇ ನನ್ನ ಶ್ರೀಮತಿಯವ್ರ ಕೆಲಸದಲ್ಲಿದ್ದರು, ಜಾಬ್ನಲ್ಲಿದ್ದರು. ಎಲ್ಲಿ? ಗೌರ್ಮೆಂಟ್ ಕೆಲಸ, ಖಾಸಗಿ ಗೌರ್ಮೆಂಟ್. ಆವಾಗ ಕನಿಷ್ಠ ಅಂದರೆ ಒಂದು 4-5 ತಿಂಗಳು ರಜೆ ಹಾಕಬೇಕಾಗುತ್ತೆ. ಆಗಲಿ ಸರ್, ಪರವಾಗಿಲ್ಲ. ಆಮೇಲೆ ಅಲ್ಲಿಗೆ ಮಾತಾಯಿತು, ತಿಳಿಸ್ತೀನಿ ಅಂತಂದ್ರು. ಅಲ್ಲಿ ನಿಂತೋಯ್ತು ಮಾತುಕತೆ. ಒಂದು 10-15 ದಿನ ಆದಮೇಲೆ ಮತ್ತೆ ಅವ್ರ ಕಡೆಯವ್ರು ಯಾರೋ ಫೋನ್ ಮಾಡಿದರು, ಇಲ್ಲ ಹೀಗೆ ಕನ್ಫರ್ಮ್ ಆಗಿದೆ ಅದೊಂದು, ಮುಂದಿನ ಒಂದು 4-5 ತಿಂಗಳಲ್ಲಿ ಶೆಡ್ಯೂಲ್ಸ್ಗಳು ಶುರುವಾಗ್ತಾ ಇದೆ, ನಿಮಗೆ ಡೀಟೇಲ್ಸ್ಗಳನ್ನು ಕೊಡ್ತಾರೆ ಅದ್ರ ಬಗ್ಗೆ, ನೀವು ಅದ್ರ ಬಗ್ಗೆ ಬಂದು ಮಾತಾಡಿ ಅವರು ಸೈನ್ ಗೀನೆಲ್ಲ ಮಾಡಬೇಕಾಗುತ್ತೆ ಕಾಂಟ್ರಾಕ್ಟಿಗೆ. ಹಾಗೆ ನನಗೆ ಇವೆಲ್ಲ ತೀರಾ ಹೊಸ್ತು. ನಾನು ಅದನ್ನು ಕೇಳಿ ಆಯಿತು ಸರ್ ಅಂತಂದು ಸುಮ್ಮನಾಗ್ಬಿಟ್ಟೆ. ಆದರೆ ನನ್ನ ದುರಾದೃಷ್ಟವೋ ಅದೃಷ್ಟವೋ ನನಗೆ ಗೊತ್ತಿಲ್ಲ, ಅದೇ ಟೈಮ್ನಲ್ಲೇ ನನ್ನ ಶ್ರೀಮತಿಯವರಿಗೆ ಆರೋಗ್ಯ ಸ್ವಲ್ಪ ಕೆಟ್ಟಿತು. ನಾವು ಹಾಸ್ಪಿಟಲ್ಗೆ ಹೋದಾಗ ಡಾಕ್ಟ್ರ್ ಹೇಳಿದರು, ಇಲ್ಲ ಶಿ ಈಸ್ ಕ್ಯಾರಿಂಗ್ ಅಂತ.
ಶೀಸ್ ಕ್ಯಾರಿಂಗ್ ಅಂತ. ಅವಾಗ ನನ್ನ ಎರಡನೇ ಮಗಳು ಅವರ ಹೊಟ್ಟೆಯಲ್ಲಿತ್ತು. ಸೊ ಹಾಗಾಗಿ ತುಂಬ ಯೋಚನೆ ಮಾಡಿದ್ವಿ, ಏನು ಮಾಡೋಣ ಅಂತ. ಕೊನೆಗೊಮ್ಮೆ ಫ್ಯಾಮಿಲಿ ಇದನ್ನು ದೃಷ್ಟಿಯಲ್ಲಿಟ್ಕೊಂಡು ಬೇಡ ಅಲ್ಲಿಗೆ ಅದು ನಿಂತು. ಮತ್ತು ನಿಮ್ಮ ಕುಟುಂಬದ ಬಗ್ಗೆ, ನಿಮ್ಮ ಮಗಳು ಒಬ್ಬಳು ಏರ್ ಹೋಸ್ಟೆಸ್ ಆಗಿದ್ದಾಳೆ, ಆಗಿದ್ಲು ಈಗ ಇಲ್ಲ. ಮತ್ತು ಇನ್ನೊಬ್ಬಳು ಹೊಟ್ಟೆಯಲ್ಲಿದ್ದವರು, ಅವರು ಆಕೆ ಜರ್ಮನಿಯಲ್ಲಿದ್ದಾರೆ, ಅಲ್ಲಿ ಕೆಲಸದಲ್ಲಿದ್ದಾರೆ. ನೀವು ಪ್ರವಾಸಿಗರಾಗಿ ಇಂಡಿಯಾದ ಒಳಗಡೆ ಸುತ್ತಾ ಇದ್ದೀರಿ. ಹೌದು. ಇದಕ್ಕೆ ಕಾರಣಗಳೇನು? ಸರ್, ಯಾಕೋ ನನಗೆ ನೀವು ಪಾಸ್ಪೋರ್ಟು ಮಾಡಿಲ್ಲ? ಇಲ್ಲ. ಪಾಸ್ಪೋರ್ಟ್ ಮಾಡ್ಕೊಳ್ಳೋದಕ್ಕೆ ತೀರಾ ಒತ್ತಡಗಳಿದ್ದಾವೆ, ನನ್ನ ಕುಟುಂಬದ ಒಳಗೆ ಒತ್ತಡ ಇದ್ದಾವೆ. ಆದರೆ ಪಾಸ್ಪೋರ್ಟ್ ಮಾಡಿಬಿಟ್ರೆ ಮನಸ್ಸು ಚಂಚಲ, ಯಾವತ್ತಾದರೂ ಒಂದು ದುಡ್ಡು ಕಲೆಕ್ಟ್ ಮಾಡ್ಕೊಂಡು ಎಲ್ಲ ಹೊರೋಗ್ತೀನಿ ಅನ್ನೋ ಭಯ ನನಗೇನೆ. ಹಾಗಾಗಿ ನಾನು ಪಾಸ್ಪೋರ್ಟ್ ಕೂಡ ಇದುವರೆಗೆ ಮಾಡ್ಕೊಂಡಿಲ್ಲ. ಆ ವಿಚಾರದಲ್ಲೇ ನನ್ನ ಕುಟುಂಬದೊಳಗೆ ಕಿತ್ತಾಟಗಳೇ ಆಗೋಗಿವೆ ತುಂಬ, ಬಾ ಯುರೋಪ್ಗೆ ಹಾಗೆ ಹೀಗೆ ಅಂತ. ಬಟ್ ನಾನು ಇಂಡಿಯಾದೊಳಗೆ ಸುತ್ತೋದಕ್ಕೆ ಮುಖ್ಯವಾದ ಕಾರಣ ಏನು ಅಂತಂದರೆ, ಇಲ್ಲಿರುವಂಥ ಹಿಸ್ಟಾರಿಕಲ್ ಪ್ಲೇಸಸ್, ತುಂಬ ಇತಿಹಾಸ ಪ್ರಸಿದ್ಧವಾದಂಥ ಸ್ಥಳಗಳಿದ್ದಾವೆ. ಆಮೇಲೆ ಮನಃಶಾಂತಿ ಕೊಡುವಂಥ ಪ್ಲೇಸ್ಗಳು ತುಂಬ ಇದ್ದಾವೆ ನನ್ನ ಮಟ್ಟಿಗೆ. ಅದು ಬೇರೆಯವ್ರಿಗೆ ಹಾಗೆ ಇರುತ್ತೆ ಅಂತ ನಾನು ಭಾವಿಸಿಲ್ಲ. ಲೈಕ್ ಹಿಮಾಲಯ, ಹರಿದ್ವಾರ, ಇನ್ನೂ ಸ್ವಲ್ಪ ಮುಂದಕ್ಕೆ ಹೋದರೆ ಆ ಕಡೆಯಲ್ಲಿ ದೇವಪ್ರಯಾಗ, ಇನ್ನು ಈಚೆ ಕಡೆಯಲ್ಲಿ ಬಂತು ಅಂತಂದರೆ ಹಿಮಾಚಲ್ ಪ್ರದೇಶ ಎಲ್ಲ ಇದೆ, ಕುಲು ಕಾಂಗ್ರಾ ವ್ಯಾಲೀಸ್ ಎಲ್ಲ ಇದ್ದಾವೆ. ಅಂಥ ಜಾಗಗಳಲ್ಲಿ ಗ್ರೂಪ್ನಲ್ಲಿ ಹೋದರೆ ನಮಗೇನು ನೋಡೋಕ್ಕಾಗಲ್ಲ, ಮತ್ತು ನಮ್ಮ ಧ್ಯಾನ ಯುವಕ್ಕೆಲ್ಲೋ ಅಲ್ಲಿ ಅವಕಾಶ ಸಿಕ್ಕಲ್ಲ. ಒಬ್ಬೊಬ್ಬರೇ ಹೋಗಬೇಕು. ಒಬ್ಬೊಬ್ಬರೇ ನೀವು ಬೆಳಗಿನ ಹೊತ್ತಿನಲ್ಲಿ ತಿಂಡಿನೋ ಏನೋ ತೆಗೆದುಕೊಂಡೋಗಿ ಒಂದು ಪುಸ್ತಕನೋ ನಿಮ್ಮ ಮೆಚ್ಚಿನ ಸಾಂಗ್ ಯಾವುದೋ ಇಟ್ಕೊಂಡು ಕೂತ್ಬಿಟ್ರಿ ಅಂದರೆ ದಿನ ಹೋಗಿದ್ದೇ ಗೊತ್ತಾಗಲ್ಲ. ನಿಮ್ಮ ಮನಸ್ಸಿಗೆ ಎಷ್ಟು ಶಾಂತಿ ಸಿಗುತ್ತೆ, ಮನಃಶಾಂತಿ ಸಿಗುತ್ತೆ ಅನ್ನೋದನ್ನು ಅಳೆಯೋದಕ್ಕೆ ಯಾವ ಮೆಷರ್ಮೆಂಟ್ ಟೇಪ್ಗಳು ಕೂಡ ಇಲ್ಲ. ಹಾಗಾಗಿ ನನಗೆ ಭಾರತನೇ ತುಂಬ ಇಷ್ಟ. ಸ್ಪೆಷಲಿ ಈವನ್ ಆ ನಿಟ್ಟಿನಲ್ಲಿ ಹಿಮಾಲಯ ಮತ್ತು ಆ ಕಡೆ ಅಂತ ಮಾತ್ರ ಅಲ್ಲ, ಈವನ್ ರಾಜಸ್ಥಾನ ಕೂಡ ಹೌದು. ಚಿತ್ತೋಡ್ಗಢ ಅಂತಹ ಜಾಗಗಳು, ಜೈಸಲ್ಮೇರ್ನಂಥ ಜಾಗ, ಜೋಧ್ಪುರ್ನಂಥ ಜಾಗ, ಇನ್ನು ಸೌತ್ ಅಂತೂ ಬಿಡಿ, ಅದ್ಭುತವಾದಂತಹ ರಿಸೋರ್ಸಸ್ ಇರುವಂಥ ಜಾಗಗಳು ಈ ಎಲ್ಲ ನಮ್ಮ ಸ್ಟೇಟ್ಗಳು. ನೀವು ಹೇಳಿದಾರೆ, ನೀವು ಲಿಂಗಾಯತರಾಗಿ ಹುಟ್ಟಿ ಮಿಶ್ರಾಹಾರಿ ಆಗಿದ್ದೀರಿ, ಆದ ಕಾರಣ ನಿಮ್ಗೆ ಆಹಾರ ಸಂಸ್ಕೃತಿ ಏನು ತೊಂದರೆ ಆಗಿಲ್ಲ ಅಲ್ವಾ? ಅಲ್ಲ, ಯಾಕಂದರೆ ಸಾಮಾನ್ಯರ ಬೇರೆಯವರ ಪ್ರಶ್ನೆ ಅಂದರೆ, ಈಗ ನಾಗಾಲ್ಯಾಂಡ್ ಅಂತ ಪ್ರದೇಶದಲ್ಲಿ ನೀವು ಸಸ್ಯಾಹಾರ ಸಿಕ್ಕೋದು ಭಾಳ ಕಷ್ಟವ ಅಂತಲ್ಲ? ಇಲ್ಲ, ನಾಗಾಲ್ಯಾಂಡ್ನಲ್ಲಿ ನಾನು ಹೋದಾಗ ಅವರಿಗೆ ಫಸ್ಟೇ ಹೇಳಿಬಿಟ್ಟೆ, ನಿಮ್ಮಲ್ಲಿ ಬೇರೆ ನೀವೇನೇನು ಊಟ ಮಾಡ್ತೀರಲ್ಲ ಅದನ್ನು ಬಿಟ್ಟು ಸಸ್ಯಜನ್ಯವಾದಂಥ ಆಹಾರ ನನಗೇನು ಕೊಡಬಲ್ರಿ. ಅವರು ಗೆಪ್ಸೋ ಅಂತ ಏನೋ ಒಂದು ಕೊಡ್ತಾರೆ, ಅದು ಅವರ ಭಾಷೆಯಲ್ಲಿ ಗೆಪ್ಸೋ, ನಮ್ಮ ಭಾಷೆಯಲ್ಲಿ ಸೊಪ್ಪಿನ ಸಾರಿನ. ನಮ್ಮಲ್ಲಿ ಬಸಳೆ ಸೊಪ್ಪು, ಬೇರೆ ಸೊಪ್ಪುಗಳನ್ನೆಲ್ಲ ನಾವು ತುಂಬ ತವೆ ಥರ ಮಾಡಿ ಅನ್ನವನ್ನು ಮಿಶ್ರ ಮಾಡಿ ಹಾಕಿ ಬಿಡುವಂಥದ್ದು ಇದೆಯಲ್ಲ, ಅದು ಮಿಶ್ರ ಮಾಡಿ ಕೊಡೋದಕ್ಕೆ ಅವ್ರದ್ದು ತುಂಬ ಚೆನ್ನಾಗಿರುತ್ತೆ. ಇನ್ನು ಅಂಥ ಕಡೆಗಳಲ್ಲಿ ಹೋದಾಗ ಬೇರೆ ಇನ್ನೇನನ್ನು ನಾನು ಇಷ್ಟಪಟ್ಟು ತಿನ್ನೋದಿಲ್ಲ. ಮ್ಯಾಕ್ಸಿಮಮ್ ಅಂತಂದರೆ ಒಂದಿಷ್ಟು ಎಗ್ ಆಮ್ಲೆಟ್ಗಳನ್ನು ಕೇಳ್ಬೋದು. ಆದರೆ ಎಗ್ ಕೂಡ ಅಲ್ಲಿ ಒರಿಜಿನಲ್ ಕೋಳಿದು ಸಿಕ್ಕಲ್ಲ, ನಮಗೆ ಆಗಲ್ಲ ಎಷ್ಟೋ ಸಲ. ಈ ಬಾತ್ಕೋಳಿ ಮೊಟ್ಟೆಗಳನ್ನು ಆಮ್ಲೆಟ್ ಅಂತ ಹೇಳಿ ಕೊಡ್ತಾರೆ, ಅದು ಇಷ್ಟ ಆಗಲ್ಲ. ಹಾಗಾಗಿ ಹೊರಗಡೆ ಎಲ್ಲೇ ಹೋದರೂ ಕೂಡ ನಾನು 100ಕ್ಕೆ 90% ಸಸ್ಯಾಹಾರವನ್ನೇ ಡಿಪೆಂಡ್ ಆಗ್ತೀನಿ. ಅದೇನೇ ಇರ್ಬೋದು, ಸಸ್ಯಾಹಾರ ನನ್ನ ಇಷ್ಟದ ಆಹಾರ. ಇನ್ನು 90% ಬಿಟ್ಟ ಮೇಲೆ ಇನ್ನೊಂದು 5% ಎಗ್ ಅಷ್ಟೇ. ಆಮೇಲೆ ನೀವು ಒಂದ್ಸತಿ ಅಲ್ಲಿ ಹೋಗಿ ಒಂದು ಆರೋಗ್ಯ ಕಾರಣದಿಂದ ವಿಮಾನದಿಂದ ಕಳಿಸ್ಬೇಕಾಗಿ ಪ್ರಸಂಗ ಬಂತು, ಅದು ಒಂದಾಯಿತು. ಅದು ಈಗಾಗಲೇ ಸುಮಾರು ಒಂದು 6 ವರ್ಷದ ಹಿಂದೆ ಅಂದ್ಕೋತೀನಿ. ಐ ವಾಸ್ ಇನ್ ಹರಿದ್ವಾರ್ನಲ್ಲಿ ಹೋದಾಗ ಇದ್ದಕ್ಕಿದ್ದಂತೆ ಅಲ್ಲಿನ ವಾತಾವರಣ ಬದಲಾಗೋಯಿತು. ನಾನು ಹೋಗಿ ಇಳಿದು, ನಾನು ಮಾಮೂಲಾಗಿ 2003ನೇ ಇಸ್ವಿಯಿಂದಲೂ ಹೋಗಿ ಉಳಿದುಕೊಳ್ಳುವಂಥ ಒಂದು ಹೋಟೆಲ್ ಇದೆ. ಎಲ್ಲರೂ ಪರಿಚಯ ಇದ್ದಾರೆ, ಎಲ್ಲ ಭಾಷೆಗಳು ಬರೋದ್ರಿಂದ ಎಲ್ಲರೂ ಸ್ನೇಹಿತರೇ. ನನ್ನ ರೂಮಿಗೆ ಹೋಗಿ ಹೊರಗಡೆ ಬಂದು ನೋಡಿದರೆ ಮೋಡ ತುಂಬ ಮುಕ್ತ. ಅರ್ಧ ಗಂಟೆಯಲ್ಲಿ ಮಳೆ ಶುರುವಾಯಿತು. ಊರೊಳಗೆಲ್ಲ ಗಂಗಾ ನದಿ ನೀರು ನುಗ್ಲಿಕ್ಕೆ ಶುರುವಾಯಿತು. ಹೊರಗಡೆ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ, ವಾತಾವರಣ ತುಂಬ ಕೆಟ್ಟಿತು. ಅದರಿಂದ ನನ್ನ ಆರೋಗ್ಯನೂ ಸ್ವಲ್ಪ ಕೆಟ್ಟು ಹೋಯಿತು. ಊಟ ಮಾಡಲಿಕ್ಕಾಗಲಿಲ್ಲ, ಊಟ ಬಿಟ್ಟುಬಿಟ್ಟೆ, ಸ್ವಲ್ಪ ಆರೋಗ್ಯ ಸರಿ ಇಲ್ಲದೇನೆ.
ಇನ್ನಷ್ಟು ವೀಕ್ನೆಸ್ ಶುರುವಾಯಿತು. ಆಗ ಅಲ್ಲಿನ ನನ್ನ ಹೋಟೆಲ್ ಮ್ಯಾನೇಜರ್ ಅವರು ಪಾಪ ನನ್ನ ರಿಸರ್ವೇಷನ್ ಇದ್ದದ್ದು 10 ದಿನದ ನಂತರ ವಾಪಸ್ ಡೆಲ್ಲಿಗೆ, ಹರಿದ್ವಾರ್ನಿಂದ. ಈವನ್ ಫ್ಲೈಟಲ್ಲೂ ಕೂಡ ನನಗೆ ಸೀಟ್ ಸಿಗಲಿಲ್ಲ. ವಿಧಿ ಇಲ್ಲದೇ 8 ದಿನ ಹೇಗೋ ಅಲ್ಲಿ ಕಾಲ ಕಳೆದೆ. ಅವ್ರು ನನ್ನನ್ನು ಚೆನ್ನಾಗಿ ನೋಡಿಕೊಂಡ್ರು. ದಿಲ್ಲಿಗೆ ಬಂದೆ. ದಿಲ್ಲಿನಲ್ಲಿ ನನಗೊಬ್ಬ ದೇವದೂತ ಸಿಕ್ಕರು. ಫೇಸ್ಬುಕ್ ಎಷ್ಟು ಒಳ್ಳೆ ಕೆಲಸಗಳನ್ನು ಮಾಡುತ್ತೆ ಅಂತ, ಕೆಟ್ಟ ಕೆಲಸಗಳನ್ನು ಮಾಡುತ್ತೆ ಅಂತ ತುಂಬ ಜನ ಹೇಳ್ತಾರೆ. ಆದರೆ ಫೇಸ್ಬುಕ್ ಒಳ್ಳೆ ಕೆಲಸಗಳನ್ನೂ ಮಾಡಿದೆ ಅನ್ನೋದು ನನ್ನ ಜೀವನದಲ್ಲೇ ಇದೆ. ಅಲ್ಲಿ CSFನಲ್ಲಿ ನನ್ನ ಫೇಸ್ಬುಕ್ ಪರಿಚಯ ಒಬ್ಬರಿದ್ದರು, ಶಿವಪ್ಪ ನಾಯ್ಕ ಅಂತ. ನಾನು ಪಹಲ್ಗಂಜ್ನಲ್ಲಿ ಹೋಗಿ ಹೋಟೆಲ್ನಲ್ಲಿ ಹುಷಾರಿದೆ ಮಲಗಿಬಿಟ್ಟಿದ್ದೀನಿ. ಯಾಕೋ ತಟ್ಟನೆ ನೆನಪಾಯಿತು. ಶಿವಪ್ಪನವರಿಗೆ ಹೇಳಿದರೆ ಹೇಗಿರುತ್ತೆ, ಕರೆದ್ರೆ ಒಂದು ಮುಖ ನೋಡ್ಬೋದು, ಒಂದು ಕಾಫಿ ಕುಡಿಯೋಣ ಒಟ್ಟಿಗೆ ಅಂತ. ಕರ್ನಾಟಕದವರು ಅವರು, ಇಲ್ಲೇ ಬೆಳಗಾಂ ಕಡೆ. ಫೋನ್ ಮಾಡಿದೆ, ವಿಷಯ ತಿಳಿದು ಅವರು ತಕ್ಷಣ ಬಂದರು. ನೋಡಿ ಅವರಿಗೆ ನನ್ನನ್ನು ನೋಡಿ ಆಶ್ಚರ್ಯ ಆಗೋದು ಒಂದೇ ಇಲ್ಲ, ಗಾಬರಿನೂ ಆಗೋಯಿತು. ನಡೆಯೋಕ್ಕಾಗ್ತಿರ್ಲಿಲ್ಲ ನನಗೆ. ನನಗೆ ಅಲ್ಲಿಂದ ಒತ್ತಾಯ ಮಾಡಿ ಅಲ್ಲಿಂದ ಅವರೇನೇ ರಾಮ್ ಮನೋಹರ್ ಲೋಹಿಯಾ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರು. ಆದರೆ ರಾಮ್ ಮನೋಹರ್ ಲೋಹಿಯಾ ಹಾಸ್ಪಿಟಲ್ನಲ್ಲಿ ನನ್ನನ್ನು ಅಡ್ಮಿಟ್ ಮಾಡ್ಕೊಳ್ಳೋಕೆ ಅಲ್ಲಿಯವರು ಒಪ್ಪಲಿಲ್ಲ. ಅವರವರು ಮಾತಾಡ್ಕೊಂಡ್ರಂತೆ, ಇದು ಇವತ್ತು ನಾಳೆನೋ ಮೇಲಕ್ಕೆ ಹೋಗೋ ಕೇಸು, ಅಡ್ಮಿಟ್ ಮಾಡ್ಕೊಳ್ಳೋದು ಬೇಡ ಅಂತ ಮಾತಾಡ್ಕೊಂಡ್ರಂತೆ. ಈ ವಿಷಯ ಯಾವಾಗ ಇವ್ರ ಕಿವಿಗೆ ಬಿತ್ತು, ಅಡ್ಮಿಟ್ ಮಾಡ್ಕೊಳ್ತಾ ಇಲ್ಲ ಅನ್ನೋದು ಗೊತ್ತಾದ ತಕ್ಷಣ ಇವ್ರ ಮೇಲ್ ಆಫೀಸರಿಗೆ ಕಾಲ್ ಮಾಡಿ ಅವ್ರ ಮೂಲಕ ಹೇಳಿಸಿ ನಮ್ಮ ಕಡೆಗೆ ಕೇಸಿದು ಅಂತ ಹೇಳಿ ಹೋಗಿ ಇವರೇ ಒಂದು ಸ್ಟ್ರೆಚರ್ ಎಳ್ಕೊಂಡು ಬಂದು ನನ್ನನ್ನು ಮಲಗಿಸಿ ಕರ್ಕೊಂಡೋಗಿ ಸಲೈನ್ ಎಲ್ಲ ಹಾಕಿಸಿ ಒಂದೇ ದಿನದಲ್ಲೇ 3-4 ಬಾಟಲ್ಸ್ ಗ್ಲೂಕೋಸ್ ಮೈಗೆ ಹೋಯ್ತು. ಅಲ್ಲಿಂದ ಕರ್ಕೊಂಡು ಬಂದಿದ್ದರು. ಅಲ್ಲಿಂದ ನನ್ನ ಮಗಳು ಏರೋಸ್ಟೆಸ್ ಆಗಿದ್ಲು ಅಂತ ಹೇಳಿದ್ರಲ್ಲ, ಅಲ್ಲಿಂದಲೇ ಇವರು ಮತ್ತು ನನ್ನ ಮಗಳು ಬೆಂಗಳೂರಿಗೆಲ್ಲ ಮಾತಾಡಿ, ಇಲ್ಲಿ ಇನ್ನೊಬ್ಬರು ಇದ್ದರು ಶಶಿಕಿರಣ್ ಅಂತ, ಅವರು PDO ಆಗಿದ್ದಾರೆ. ಇವರಿಬ್ಬರು ನನಗೆ ದೇವದೂತರ ಸಮಾನ. ಸೊ ಇಬ್ಬರು ನನ್ನನ್ನು ತುಂಬ ಜತನದಿಂದ ಅಲ್ಲಿಂದ ಇಲ್ಲಿಗೆ ಕರ್ಕೊಂಡ್ಬಂದರು. ಫ್ಲೈಟ್ನವರೇ ಬಂದು ಇವರು ಪರ್ಟಿಕ್ಯುಲರ್ ಫ್ಲೈಟ್ನವರು ಇಂಡಿಗೋ ಅಂತ ಅಂದ್ಕೋತೀನಿ, ಇಂಡಿಗೋನವರೇ ನಾನು ಇದ್ದಂಥ ಪಹಾಡ್ಗಂಜಿನ ರೂಮಿಗೆ ಅವ್ರ ವೆಹಿಕಲ್ನಲ್ಲಿ ಬಂದು ನನ್ನನ್ನು ಕರ್ಕೊಂಡೋಗಿ ಇದ್ರದ್ದು ಕೇರ್ ಮಾಡಿ ಫ್ಲೈಟ್ ಒಳಗೆ ಮುಂಚಿತವಾಗಿ ಕೂರಿಸಿ ಪ್ರತಿ ಅರ್ಧ ಗಂಟೆಗೆ ಬಂದು ಕುಡಿಯೋದಕ್ಕೆ ಏನು ಬೇಕು, ನೀರು ಹೊಡಬೇಕು ಅಂತೆಲ್ಲ ವಿಚಾರಿಸಿ ಬೆಂಗಳೂರಿಗೆ ಬಂದು ಇಳಿದ ಮೇಲಕ್ಕೆ ಮತ್ತೆ ಟ್ಯಾಕ್ಸಿ ತನಕ ಕರ್ಕೊಂಬಂದುಬಿಟ್ಟು ಇಲ್ಲಿಟ್ಟು ನಾನು ಮನೆಗೆ ಬಂದ ಮೇಲೂ ಕೂಡ ಹೇಗಿದ್ದೀರಿ, ಮನೆಗೆ ಹೋಗಿ ತಲುಪಿದ್ರಾ, ಈಗ ಆರೋಗ್ಯ ಹೇಗಿದೆ ಅಂತೆಲ್ಲ ವಿಚಾರಿಸ್ಕೊಂಡ್ರು. ಅದು ಅವರ ದೊಡ್ಡ ಗುಣ ಅಂತ ನಾನು ಅಂದ್ಕೊಳ್ತೀನಿ. ಈ ಘಟನೆಯಿಂದ ನಿಮ್ಮ ಪ್ರವಾಸದ ಉತ್ಸಾಹ ಕಡಿಮೆ ಆಗಿಲ್ಲ, ಮತ್ತು ನೀವು ಹೋಗಿದ್ದೀರಿ ಒಬ್ಬರೇ? ಇಲ್ಲ, ಅದು ರಕ್ತದಲ್ಲಿ ಬಂದುಬಿಟ್ಟಿದೆಯೇನೋ ನನಗೆ ಗೊತ್ತಿಲ್ಲ. ನಿತ್ಯ ಪ್ರವಾಸಿಗರಾಗಿ 22 ಬಾರಿ ಬೆಂಗಳೂರು ಇದರಲ್ಲಿ ನಿಮ್ಮ ಪ್ರಕಾರ ಬೆಸ್ಟ್ ರೆಕಮೆಂಡೆಡ್ ಪ್ಲೇಸ್ ಯಾವುದು? ಒಂದು ಅಂತಿಲ್ಲ ಸರ್, ಪ್ರಿಫರೆನ್ಸ್ ಮೇಲೆ ಒಂದು 3 ಹೇಳ್ಬೋದೇ. 3 ಹೇಳಿ. ನಾನು ಸೌತ್ ಇಂಡಿಯನ್ ಪಕ್ಕಕ್ಕೆ ಇಟ್ಬಿಡ್ತೀನಿ. ಬಿಕಾಸ್ ನೀವು ಎಲ್ಲ ದಕ್ಷಿಣ ಭಾರತೀಯರೇ ಆಗಿರೋದ್ರಿಂದ ದಕ್ಷಿಣ ಭಾರತ ನಮ್ಗೆ ಯಾವತ್ತೂ ತೊಂದರೆ ಕೊಟ್ಟಿಲ್ಲ. ಆದರೆ ಉತ್ತರ ಭಾರತದ ಮಟ್ಟಿಗೆ ನಾನು ಪ್ರಿಫರೆನ್ಸ್ ಮೇಲೆ ಹೇಳೋದಾದರೆ, ಪ್ರವಾಸಿಗರಿಗೆ ತುಂಬ ಸಂತೋಷ ಕೊಟ್ಟು ಪಾಕೆಟ್ ಫ್ರೆಂಡ್ಲಿ, ನಮ್ಮ ಹಣಕಾಸಿಗೂ ಕೂಡ ಎಲ್ಲೂ ಕತ್ತರಿ ಬೀಳ್ದೇನೆ ನೋಡೋದಕ್ಕೂ ತುಂಬ ಚೆನ್ನಾಗಿರುವಂಥ ಒಂದು ಒಳ್ಳೆ ಜಾಗ ಅಂದರೆ ಮೇಘಾಲಯ. ಯಾವುದು? ಮೇಘಾಲಯ ಇಡೀ ಭಾರತದಲ್ಲಿ ಅತಿ ಜಾಸ್ತಿ ಮಳೆ ಬೀಳೋ ಪೂರ್ವ ಅಥವಾ ಈಶಾನ್ಯ ಭಾರತದಲ್ಲಿ, ಈಶಾನ್ಯ ಭಾರತವೇ ನಿಮ್ಗೆ ಹೆಚ್ಚು. ಈಶಾನ್ಯ ಭಾರತದಲ್ಲಿದೆ ಮೇಘಾಲಯ. ಚಿಕ್ಕ ಸ್ಟೇಟು, ನಮ್ಮ ಕರ್ನಾಟಕದ ಅರ್ಧದಷ್ಟಿದೆ ಅಷ್ಟೇ. ಆದರೆ ತುಂಬ ಚೆನ್ನಾಗಿ ಅಲ್ಲಿನ ಟೂರಿಸಮ್ ಡೆವಲಪ್ ಆಗಿದೆ. ಆಮೇಲೆ ಪಾಕೆಟ್ ಫ್ರೆಂಡ್ಲಿ ಆಗಿರುವಂಥ ಹೋಟೆಲ್ಗಳಿದ್ದಾವೆ. ನಿಮಗೆ ಬೇಕಾದಂಥ ಒಳ್ಳೆ ಊಟ ಸಿಗುತ್ತೆ, ರೈಸ್ ಸಿಗುತ್ತೆ, ಚಪಾತಿ ಸಿಗುತ್ತೆ, ಗೋಧಿ ಪ್ರಾಡಕ್ಟ್ಗಳು ಬೇರೆ ಬೇರೆ ವೆರೈಟಿಯಲ್ಲಿ ಸಿಗುತ್ತೆ. ಟೂರಿಸಮ್ ಕೂಡ ಅಲ್ಲಿ ತುಂಬ ಚೆನ್ನಾಗಿದೆ, ಸೇಫ್. ಆದರೆ ಅದಕ್ಕೆ ದೃಷ್ಟಿ ಬೊಟ್ಟಿಡೋ ಹಾಗೆ ಅಲ್ಲೊಂದು ಇಲ್ಲೊಂದು ಕೆಟ್ಟ ಘಟನೆಗಳು ನಡೀತಿರುತ್ತೆ. ಅಲ್ಲಿ ನೌಕಾಲಿಕಾ ಫಾಲ್ಸ್ ಭಾರತದ 2ನೇ ಅತ್ಯಂತ ಎತ್ತರವಾದಂಥ ಫಾಲ್ಸ್ ಅಲ್ಲೇ ಇದೆ. ಚಿರಾಪುಂಜಿ ಅತ್ಯಂತ ಜಾಸ್ತಿ ಮಳೆ ಬೀಳುವಂಥದ್ದು, ಅದು ಒಂದು. ನಂಬರ್ 1 ಮೇಘಾಲಯ. ಸೆಕೆಂಡ್ 1 ನಾನು ಪ್ರಿಫರ್ ಮಾಡೋದು ಉತ್ತರಾಖಂಡ್. ಥರ್ಡ್ 1 ಈಸ್ ದಿ ರಾಜಸ್ಥಾನ್. ಎಲ್ಲಿಂದೆಲ್ಲಿಗೆ ಬ್ಲೋ ಹಾಟ್ ಬ್ಲೋ ಕೋಲ್ಡ್ ಅಂತ ನೀವು ಅಂದ್ಕೋತೀರಿ ಅಂತ ನನಗೆ ಗೊತ್ತು. ತೀರಾ ಹಿಮದ ಜಾಗಗಳಿಂದ ಇವನು ಹೋಗಿ ಮರಳುಗಾಡಿ ಹೇಳಿಬಿಟ್ನಲ್ಲ ಅಂತ. ಆದರೆ ಮರಳುಗಾಡಿನಲ್ಲೂ ಒಂದು ರೀತಿ ಸೌಂದರ್ಯ ಇದೆ ಸರ್. ಅಲ್ಲಿನ ಸ್ಯಾಂಡ್ ಡೂನ್ಸ್ಗಳನ್ನು ನೋಡ್ತಾ ಹೋದರೆ ನಿಮ್ಗೆ ಒಂದು ಕ್ಯಾಮ್ರಾ ಕಣ್ಣಿದೆ ಅಂತಂದರೆ
ನೀವು ಎಷ್ಟು ಕ್ಯಾಮ್ರಾ ಫೋಟೋಗಳನ್ನು ಕ್ಲಿಕ್ಕಿಸ್ತೀರಿ ಅಂದರೆ ನಿಮಗೆ ತೃಪ್ತಿ ಆಗಲ್ಲ, ಅಷ್ಟು ಚೆಂದಾಗಿರುತ್ತೆ. ಮತ್ತು ರಾಜಸ್ಥಾನದ ಪರಿಭಾಷೆನೇ ಬೇರೆ ಥರದ್ದು. ಹೇಳಿ ಕೇಳಿ ಅದು ಮಹಾರಾಜರ ಸಂಸ್ಕೃತಿಯನ್ನು ಒಳಗೊಂಡಿತ್ತು, ರಾಜ ಮಹಾರಾಜರದ್ದು ಆಗಿನ ಕಾಲದ ಸಂಸ್ಕೃತಿಯನ್ನು ಒಳಗೊಂಡಿತ್ತು. ಬಟ್ಟೆ ಬರೆಗಳು, ಊಟ ತಿಂಡಿ ಎಲ್ಲವೂ ಕೂಡ. ಇವತ್ತಿಗೂ ರಾಜಸ್ಥಾನ ಅಂದರೆ ತಟ್ಟನೆ ಪ್ರವಾಸದ ಗೈಡ್ಲೈನ್ಸ್ಗಳಲ್ಲಿ, ಪ್ರವಾಸದ ಬುಕ್ಗಳಲ್ಲಿ ನಿಮಗೆ ತಟ್ಟನೆ ಹೊಳೆಯೋದೇ ದಪ್ಪ ಗಿರ್ಜಾ ಮೀಸೆ ಬಿಟ್ಟು ದಪ್ಪ ಪಟಕ ಸುತ್ಕೊಂಡಿರೋ ಅಂಥ ಮನುಷ್ಯನ ಚಿತ್ರ. ಹಾಗೆ ಕಲರ್ಫುಲ್ ಆಗಿರುವಂಥ ನೇಚರಲ್ಲಿ ಇದು ಬಿಟ್ಟು ನಿಮ್ಮ ಬಗ್ಗೆ ನೀವೇ ಹೇಳ್ಕೊಳ್ಳೋದಾದರೆ ಯಾವುದು ನೀವು ಹೇಳಬೇಕು ಅಂತಿದ್ದೀರಿ? ನಾನು ಕೇಳದ ಪ್ರಶ್ನೆಗಳಲ್ಲಿ ನಿಮ್ಮ ಬಗ್ಗೆ ನೀವು ಇದು ನಿಮ್ಮ ಬಗ್ಗೆ ದಾಖಲಾತಿ ಎಲ್ಲಿ ಆಗಿಲ್ಲ ಎಂಬ ವಿಷಯ ಹೇಳೋದಾದರೆ ಯಾವ್ದು ಹೇಳ್ಬೋದು? ನನ್ನ ಹಾಗೆ ಟೂರ್ ಹೋಗುವವರಿಗೆ ನಾನು ಹೇಳ್ಬೋದಾದಷ್ಟೇ, ನೀವು ಗ್ರೂಪಲ್ಲಿ ಹೋಗ್ತೀರಾ ಅದು ನಿಮ್ಮಿಷ್ಟ, ಸೋಲೋ ಆಗಿ ಹೋಗ್ತೀರಾ ಅದು ನಿಮ್ಮಿಷ್ಟ. ಗ್ರೂಪಲ್ಲಿ ಹೋದಲ್ಲಿ ಒಂದೆರಡು ತೊಂದರೆಗಳಿರ್ತವೆ. ಎಲ್ಲರೂ ಕೂಡ ಟೈಮ್ ಮೇಂಟೈನ್ ಮಾಡಲ್ಲ. ಗ್ರೂಪ್ನಲ್ಲಿ ಕರ್ಕೊಂಡು ಹೋಗಿರುವಂಥ ಅರೇಂಜರ್ಸ್, ಮ್ಯಾನೇಜರ್ ಏನು ಮಾಡ್ತಾರೆ, ಕರ್ಕೊಂಡೋಗಿ ಒಂದು ಸ್ಪಾಟಲ್ಲಿ ನಿಮ್ಮನ್ನು ಬಿಟ್ಟು ನಾವಿಲ್ಲಿಂದ 4:30 ಗಂಟೆಗೆ ವಾಪಸ್ ಆಗ್ತಾಯಿದ್ದೀವಿ, 4:30 ಗಂಟೆ ಒಳಗೆ ನೀವು ಇಲ್ಲಿಗೆ ಬಂದುಬಿಡಬೇಕು. ಬೆಳಗಿನ 10 ಗಂಟೆ, ಈಗ 10 ಗಂಟೆಯಿಂದ 4:30 ಒಳಗೆ ನೀವು ಇಲ್ಲಿರಬೇಕು. ಸುತ್ತಮುತ್ತ ನೀವಿಷ್ಟು ಪ್ಲೇಸಸ್ಗಳನ್ನು ನೋಡಬಹುದು. ಅಕಸ್ಮಾತ್ ಯಾರು ಇಲ್ಲಿಗೆ ಬರಲಿಕ್ಕಾಗಲಿಲ್ವ 4:30ಗೆ ಸರಿಯಾಗಿ, ನಮ್ಮ ಮುಂದಿನ ಡೆಸ್ಟಿನೇಷನ್ ಇದು, ನಾವು ಅಲ್ಲಿರ್ತೀವಿ, ಅಲ್ಲಿ ಬಂದು ನಮ್ಮನ್ನು ಜಾಯಿನ್ ಆಗಿ ಅಂತ ಹೇಳಿ ಹೊರಟೋಗ್ಬಿಡ್ತಾರೆ. ಎಷ್ಟೋ ಜನ ನಮ್ಮ ಪ್ರವಾಸಿಗರು ಬಂದಿರೋರಿಗೆ ಆ ಟೈಮ್ ಮೇಂಟೈನ್ ಮಾಡೋಕ್ಕಾಗಲ್ಲ. ಆವಾಗ ಮುಂದೆ ನೋಡಬಹುದಾಗಿರುವಂಥ ಬಹಳಷ್ಟು ಜಾಗಗಳನ್ನು ಟೂರ್ ಅರೇಂಜರ್ ಮಿಸ್ ಮಾಡಿಸ್ತಾರೆ. ನಿಮಗದನ್ನು ತೋರಿಸೋದಿಲ್ಲ, ಟೈಮ್ ಮೇಂಟೈನ್ ಆಗಲಿಲ್ಲ ಅಥವಾ ಮತ್ತೊಂದೇನೋ ಹೇಳಿ ಆ ರೀತಿಯಲ್ಲಿ ನಿಮ್ಮನ್ನು ಅವಾಯ್ಡ್ ಮಾಡಿಬಿಡ್ತಾರೆ, ಆ ಪ್ಲೇಸಸ್ಗಳನ್ನು ಅವಾಯ್ಡ್ ಮಾಡ್ತಾರೆ. ದಯವಿಟ್ಟು ಅವರು ಮತ್ತೆ ಒಂದು ಶಾಪಿಂಗ್ ಕಾಂಪ್ಲೆಕ್ಸ್ ಹತ್ರ ನಿಲ್ಲಿಸಿ ವ್ಯಾಪಾರ ಮಾಡಿಸಿ ಅವರು ಕಮಿಷನ್ ತಗೊಳ್ತಾರೆ. ಯೂಶುವಲ್ ಅದು ಕೊನೆಯಲ್ಲಾಗುತ್ತೆ, ಟೂರಿನ ಕೊನೆಯ ಗಂಟೆಗಳಲ್ಲಿ ಶಾಪಿಂಗ್ ಆಗುತ್ತೆ, ಅದು ಕಮಿಷನ್ ಅವ್ರದ್ದು ಬಿಟ್ಬಿಡಿ. ಬಟ್ ನಾನು ಹೇಳ್ತಿರೋದು, ನೀವು ಯಾರೇ ಟೂರ್ ಹೋದರೂ ಕೂಡ ಟೈಮ್ ಫಸ್ಟ್ ಮೇಂಟೈನ್ ಮಾಡಿ. ಆಮೇಲೆ ಗ್ರೂಪ್ ಹೊಡಿಬೇಡಿ. ಅಲ್ಲೇನೋ ನೋಡ್ತಾ ಅಲ್ಲೇ ನಿಂತ್ಬಿಟ್ರೆ ಅವ್ರು ಹೊಟ್ಟೋಗ್ಬಿಟ್ಟಿರ್ತಾರೆ, ಗೊತ್ತೇ ಆಗಲ್ಲ. ಇಂಥದ್ದು ತುಂಬ ಆಗುತ್ತೆ. ನೀವು ಹೋಗ್ತಾ ಇರೋದು ಸೋಲೋ, ನಿಮ್ಮದು ಸೋಲು. ಆದರೆ ನಾನು IRTCನಲ್ಲಿ ಮಾತ್ರ ಗ್ರೂಪ್ನಲ್ಲಿ ಹೋಗಿದ್ದೆ. ಲಡಾಖಿಗೆ ಗ್ರೂಪಲ್ಲಿ ಹೋಗ್ತೆ. ಇನ್ನು ಉಳಿದ ಹಾಗೆ ಎಲ್ಲ ಕಡೆಗಳಲ್ಲೂ ನಾನು ಸೋಲೋ ಟೂರೇ ಹೋಗ್ಬೋದು. ಒಂದು ಪ್ರವಾಸಕ್ಕೆ ಎಷ್ಟು ಖರ್ಚು ಬೀಳ್ತದೆ ಸಾಮಾನ್ಯವಾಗಿ ಸರ್? ಅದು ನಾವು ಮಾಡಿದ ಹಾಗೆ ನಿಮ್ಗೆ ಎಷ್ಟು ಬರ್ತದೆ ಅಂತ ಇಲ್ಲ, ನಾನು ಅದನ್ನು ಡಿಪೆಂಡ್ಸ್ ಸರ್. ಬೇರೆ ಬೇರೆ ಜಾಸ್ತಿ ಖರ್ಚು ಬರೋದೇ ನಮಗೆ ಹೋಟೆಲ್ ರೂಮ್ಗಳಲ್ಲಿ. ಬಿಫೋರ್ ಕೋವಿಡ್ ಏನಿತ್ತು, ಒಂದು 300-400 ರೂಪಾಯಿಗೆಲ್ಲ ಒಂದು ಸಾಧಾರಣವಾದ ಒಳ್ಳೆ ರೂಮ್ ಸಿಗ್ತಾ ಇತ್ತು. ನಮಗೇನು AC ರೂಮೇ ಬೇಕಾಗಿರಲಿಲ್ಲ, ಕ್ಲೀನ್ ಇದ್ರಾಯಿತು, ಒಂದು ಒಳ್ಳೆ ಅಟ್ಯಾಚ್ಡ್ ಬಾತ್ರೂಮ್ ಇದ್ರಾಯ್ತು ಅಷ್ಟೇ. TV ಇದ್ದರೂ ಇತ್ತು, ಇಲ್ದಿದ್ರಿಲ್ಲ. ಆದರೆ ಕೋವಿಡ್ ನಂತರದಲ್ಲಿ 400-500 ರೂಪಾಯಿ ಆವಾಗ ರೇಟ್ ಇದ್ದಂಥದ್ದು ಈಗ 800-900 ರೂಪಾಯಿ ಆಗ್ತದೆ. ಸ್ವಲ್ಪ ಉತ್ತಮವಾದ ಗುಣಮಟ್ಟದ ರೂಮ್ ಬೇಕು ಅಂದರೆ 1000-2000 ರೂಪಾಯಿ ತನಕ ಹೋಗ್ಬೋದು. ಅದು ಒಬ್ಬರಿಗೆ. ಡಬಲ್ ರೂಮು, ತ್ರಿಬಲ್ ರೂಮ್ ಇದ್ದು ನೀವು ಒಬ್ಬರೇ ಇದ್ದೀರಿ ಅಂತಂದರೆ ಎಷ್ಟೋ ಕಡೆಗಳಲ್ಲಿ ರೂಮೇ ಕೊಡಲ್ಲ. ಅವರೆಲ್ಲರ ಅಭಿಪ್ರಾಯ ಏನು ಅಂದರೆ ನಾವು ನೇಣು ಹಾಕೊಳ್ಳೋಕ್ಕೆ ಸಾಯ್ಲಿಕ್ಕೆ ಬಂದಿದ್ದೀವಿ ಅಂತ. ಅದು ಇಲ್ಲಿ ಮಾತ್ರ ಅಲ್ಲ, ದಕ್ಷಿಣ ಭಾರತದಲ್ಲೂ ಅಷ್ಟೇ. ಎಲ್ಲೇ ಹೋದರೂ ಕೂಡ ನಾವು ಒಬ್ಬರೇ ಹೋಟೆಲ್ನಲ್ಲಿ ರೂಮ್ ಕೇಳಿದರೆ ಅವರು ಪ್ರತಿಯೊಬ್ಬರೂ ಕೂಡ ನಮ್ಮನ್ನು ಅನುಮಾನದ ದೃಷ್ಟಿಯಿಂದಲೇ ನೋಡ್ತಾರೆ. ಫಸ್ಟ್ ಆಫ್ ಆಲ್ ನಾವು ಅಂಥ ದೃಷ್ಟಿಕೋನದವರಲ್ಲ, ಹಾಗೇನೂ ಇಲ್ಲ ಅಂತೆಲ್ಲ ಅವ್ರಿಗೆ ಮನವರಿಕೆ ಮಾಡಿಕೊಡೋದಕ್ಕೆ ಒಂದು 15-20 ನಿಮಿಷ ಆಗುತ್ತೆ. ಆಮೇಲೆ ನಮ್ಮ ID ಕಾರ್ಡ್ ಎಲ್ಲ ಕೊಟ್ಟು ಎಲ್ಲ ಆಗಿ, ಆಮೇಲೆ ನಾವು ಯಾವುದೋ ಒಂದು ರೆಫರೆನ್ಸ್ ನಂಬರ್ ಕೊಡಬೇಕು ನಮ್ಮ ಕುಟುಂಬದವರು. ಹೌದು, ನಮ್ಮ ತಂದೆ ಬಂದಿದ್ದಾರೆ ಅಥವಾ ನಮ್ಮ ಇವ್ರು ಬಂದಿದ್ದಾರೆ, ನಮ್ಮ ಮಾವ ಬಂದಿದ್ದಾರೆ, ಹೌದು ವಿನೋ ಕಳಿಸಿ ಅವ್ರನ್ನ ರೂಮ್ ಕೊಡಿ ಸರಿ ಅಂತಂದರೆ ಇವ್ರು ಶಿಫಾರಸ್ ಮಾಡಿದ್ಮೇಲೆ ಅವ್ರು ಕೊಡ್ತಾರೆ. ಇದು ಆಲ್ ಓವರ್ ದಿ ಇಂಡಿಯಾ ಇರುವಂಥ ಇತ್ತೀಚಿನ ಒಂದು ಟ್ರೆಂಡ್ ಇದು. ಇದೆಲ್ಲ ಇರುತ್ತೆ, ನಾವು ಅದನ್ನೆಲ್ಲ ಓವರ್ಕಮ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಅಷ್ಟೇ. ಓಕೆ, ಧನ್ಯವಾದಗಳು, ನಮಸ್ಕಾರ. ವಿಡಿಯೋ ಹೇಗಿದೆ ಎಂದು ಕಮೆಂಟ್ ಮಾಡಿ ತಿಳಿಸಿ. ಇಷ್ಟವಾದರೆ ನಮ್ಮ ಚಾನಲಿಗೆ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ.